ಹಾಯ್ ಎವ್ರಿವನ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ನಿಮ್ಮ ಸ್ಟಡಿ ಕೂಡ ಅಷ್ಟೇ ಚೆನ್ನಾಗಿ ನಡೀತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಏನಿದೆ, ಸೊ ಈ ಕೆ ಎಸ್ ನ ಒಂದು ರಿಕ್ವೈರ್ಮೆಂಟ್ ಬಂದಿರುವಂತದ್ದು. ಸೊ ಜುಲೈ 31ರಂದು ಈ ರಿಕ್ವೈರ್ಮೆಂಟ್ ಬಂದಿದೆ. ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿಯನ್ನ ಮಾಡಲಾಗ್ತಿದೆ. ಓಕೆ, ಸೊ ಒಟ್ಟು ಹಾಗಾದ್ರೆ ಎಷ್ಟು ಹುದ್ದೆಗಳಲ್ಲಿ ಇಲ್ಲಿ ನೇಮಕಾತಿಯನ್ನ ಮಾಡಲಾಗ್ತಿದೆ ಅಂದ್ರೆ, ಒಟ್ಟು ಎದಲ್ಲಿ ಒಟ್ಟು 117 ಹುದ್ದೆಗಳು ಇಲ್ಲಿ 117 ಹುದ್ದೆಗಾಗಿ ಇಲ್ಲಿ ನೇಮಕಾತಿಯನ್ನು ಮಾಡಲಾಗ್ತಿದೆ. ಇನ್ನು ಗ್ರೂಪ್ ಬಿ ದಲ್ಲಿ 202 ಹುದ್ದೆಗಳಿಗಾಗಿ ಇಲ್ಲಿ ನೇಮಕಾತಿಯನ್ನ ಇವರು ಹೊರಡಿಸಿರುವಂತದ್ದು. ಇನ್ನು ಒಟ್ಟಾರೆಯಾಗಿ 319 ಹುದ್ದೆಗಳಿಗಾಗಿ ಇಲ್ಲಿ ನೇಮಕಾತಿಯನ್ನು ಮಾಡಲಾಗ್ತಿದೆ. ಓಕೆ, ಎಷ್ಟಂದ್ರೆ 319 ಹುದ್ದೆಗಳು. ಗ್ರೂಪ್ ಎದು 117, ಇನ್ನು ಗ್ರೂಪ್ ಬಿದು 202 ಹುದ್ದೆಗಳು. ಇನ್ನು ಟೋಟಲ್ ಆಗಿ ಹೇಳಿದ್ರೆ 319 ಹುದ್ದೆಗಳು. ಓಕೆ, ಇಷ್ಟ ಅರ್ಥ ಆಯ್ತವಲ್ಲ. ಈ PDF ಅನ್ನ ಕ್ಲಿಯರ್ ಆಗಿ ಓದ್ಕೊಳ್ಳಿ. ಏನಂದ್ರೆ, ಸೊ ಬಹಳಷ್ಟು ಟೈಮ್ ಇಲ್ಲ. ಯಾರೆಲ್ಲ KS ಬರಿಬೇಕು ಅನ್ಕೊಂಡಿದ್ರಿ ಈ ವರ್ಷ, ಆಲ್ರೆಡಿ ಪ್ರಿಪೇರ್ ಆಗಿದ್ದವರಿಗೆ ಅಷ್ಟೊಂದೇನು ರಿಸ್ಕ್ ಆಗಲ್ಲ. ಬಟ್ ಬಿಗ್ನೆಸ್ ಯಾರ ಮಕ್ಕಳು KS ಬರಿಬೇಕು ಅನ್ಕೊಂಡಿದ್ರಿ ಅವರಿಗಂತೂ ಟೈಮೇ ಇಲ್ಲ. ಸೊ ಟೋಟಲ್ ಆಗಿ ಹೇಳಿದಾರೆ ಇಲ್ಲಿ ನಿಮ್ಗೆ ಉಳಿದಿರುವಂಥದ್ದು ಬರೀ 100 ಡೇಸ್ ಅಂತ ಮಾತ್ರ. ಓಕೆ, ಬರೀ 100 ಡೇಸ್ ಇಲ್ಲ, 90 ಡೇಸ್ ಅಂತಾನೆ ಅನ್ಕೊಳ್ಳಿ. ಓಕೆ, ಎಷ್ಟಂದ್ರೆ ಬರೀ 90 ಡೇಸ್ ಅಲ್ಲೇ ನಿಮ್ಮ ಟೋಟಲ್ ಪ್ರಿಪ್ರೇಷನ್ ಆಗಬೇಕು. ಟೋಟಲ್ ಪ್ರಿಪ್ರೇಷನ್ ಅಂದ್ರೆ ಏನು ಸ್ನೇಹಿತರೆ? ಹಾಗಾದ್ರೆ ಟೋಟಲ್ ಪ್ರಿಪ್ರೇಷನ್ ಅಂದ್ರೆ ಇಲ್ಲಿ ಯಾವುದೇ ಒಂದು ನೋಟ್ಸ್ ಅನ್ನ ಹೊಸದಾಗಿ ತಯಾರಿ ಮಾಡುವ ಹಾಗೆ ಇಲ್ಲ. ಓಕೆ, ಟೋಟಲ್ ಪ್ರಿಪ್ರೇಷನ್ ಅಂದ್ರೆ ಏನಂದ್ರು, ಕಂಪ್ಲೀಟ್ ಪ್ರಿಪ್ರೇಷನ್ ಯಾವ ರೀತಿ ಮಾಡ್ತಾರೆ ಅಂದ್ರೆ, ಇಲ್ಲಿ ಯಾವ ರೀತಿಯಾಗಿ ಯಾವುದೇ ಒಂದು ರೀತಿಯಾದಂತಹ ಹೊಸದಾಗಿ ನೋಟ್ಸ್ ಅನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಟೈಮ್ ತುಂಬಾನೇ ಕಡಿಮೆ ಇದೆ. ಓಕೆನಾ? ಸೊ ಟೈಮ್ ಏನಿದೆ ತುಂಬಾನೇ ಕಡಿಮೆ ಇದೆ. 100 ಡೇಸ್ ಅನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ಕೊಂಡು ಇಟ್ಕೊಂಡ್ರೆ, ಓಕೆ, 100 ಡೇಸ್ ಅಂತ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದ್ರೆ ಮಧ್ಯದಲ್ಲಿ ನಮ್ಗೆ ಯಾವಾಗಾದ್ರೂ ಸ್ಕಿಪ್ ಆಗ್ಬಹುದು, ದಿನ ಹೋಗೋದು ಗೊತ್ತಾಗಲ್ಲ. ಸೊ ಯಾವಾಗಾದ್ರೂ ನಾವು ಇದನ್ನ ಅಂದ್ರೆ ಇಂದಿಷ್ಟು ಡೇಸ್ ಅಂತಾನೆ ಇಟ್ಕೊಂಡು ನೀವು ಸ್ಟಡಿಯನ್ನು ಮಾಡಬೇಡಿ. ಸೊ ಕಂಟಿನ್ಯೂ ಆಗಿ 100 ಡೇಸ್ ಅಂತ ಇಟ್ಕೋಬೇಡಿ. ಸೊ ನನ್ನ ಪ್ರಕಾರ ನೀವು ಸ್ಟಡಿ ಮಾಡ್ಲಿಕ್ಕೆ ಇಟ್ಕೊಂಡಿರುವಂತಹ ಡೇಸ್ ಅಂದ್ರೆ ಬರೀ 90 ಡೇಸ್ ಅಂತ ಇಟ್ಕೊಳ್ಳಿ. ಓಕೆ, 90 ಡೇಸ್. ಯಾಕಂದ್ರೆ ಉಳಿದ ಎಷ್ಟು ಡೇಸ್ ನೀವು ಪ್ರಿಲಿಮ್ಸ್ ಎಕ್ಸಾಮ್ಗೆ ಬಂದರೂ ಕೂಡ ಆವಾಗ ಬರೀ ಕ್ವಶನ್ ಪೇಪರ್ ಅನ್ನ, ಪ್ರಿವಿಯಸ್ ಇಯರ್ಸ್ ಕ್ವಶನ್ಸ್ ಏನ್ ಪೇಪರ್ ಇದಾವೆ ಅದನ್ನ ಬರೀ ಬಿಡಿಸುವ ಒಂದು ದೃಷ್ಟಿ ಅಷ್ಟೇ ಇರಬೇಕು. ಬರೀ ಅನಲೈಸ್ ಮಾಡೋದು ಮತ್ತೆ ಕ್ವಶನ್ಸ್ ಅನ್ನ ನೋಡ್ಕೊಳ್ಳೋದು, ಕ್ವಶನ್ಸ್ ಯಾವ ರೀತಿ ಬಂದಿದ್ದಾವೆ ಅನ್ನೋದನ್ನ ಬರೀ ಕ್ವಶನ್ ಪೇಪರ್ ಬಿಡಿಸೋದೇ ಒಂದು ಟೈಮ್ ಒಂದು ರೀತಿಯಾದಂತಹ ಒಂದು ಸ್ಟ್ರಾಟಜಿಯನ್ನು ಇಟ್ಕೊಳ್ಳಿ. ಓಕೆ, ಬರೀ 90 ಡೇಸ್ ಯಾಕೆ ನಿಮ್ಮ ಸ್ಟಡಿಗೆ ಅಂತ ಇಟ್ಕೊಳ್ಳಿ ಅಂತಂದ್ರೆ, ಟೈಮ್ ತುಂಬಾ ಕಡಿಮೆ ಇದೆ. ಸೊ ಹೊಸದಾಗಿ ಏನ್ ಸ್ಟಡಿ ಮಾಡ್ಬೇಕು ಅನ್ಕೊಂಡು ಅವರಿಗಂತೂ ಟೈಮ್ನೇ ತುಂಬಾ ಕಡಿಮೆ ಇದೆ. ಬರೀ ಪ್ರಿಲಿಮ್ಸ್ ಅನ್ನ ನೀವು ಓದ್ಕೊಂಡ್ರೆ ಇಲ್ಲಿ ಮೀನ್ಸ್ಗೆ ಮತ್ತೆ ಹಿಂದೆ ಉಳಿತೀರಿ. ಹಾಗಾಗಿ ಒಂದು ಸ್ಟ್ರಾಟಜಿಯ ವಿಡಿಯೋನು ಕೂಡ ನಾನು ಖಂಡಿತ ಮಾಡ್ತೇನೆ. ಮುಂದೆ ಯಾವ ರೀತಿಯಾಗಿ ಮೀನ್ಸ್ನ ಒಂದು ಸ್ಟ್ರಾಟಜಿ ನೀವು ಇಟ್ಕೊಳ್ಬಹುದು, ಮತ್ತೆ ಇದು ಅದರ ಹೊರತಾಗಿ ಪ್ರಿಲಿಮ್ಸ್ನ ಒಂದು ಸ್ಟ್ರಾಟಜಿ ಕೂಡ ವಿಡಿಯೋಗಳನ್ನ ಮಾಡ್ತೇನೆ. ಸೊ ಯಾವ ರೀತಿಯಾಗಿ ಪ್ರಿಲಿಮ್ಸ್ಗಾಗಿ ನೀವು ಸ್ಟ್ರಾಟಜಿಯನ್ನು ಇಟ್ಕೊಂಡು ನೀವು ಸ್ಟಡಿಯನ್ನ ಮಾಡಬಹುದು. ಓಕೆ, ನಾನು ಇಲ್ಲಿ ಹೇಳೋದಂದ್ರೆ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇರೋದೇನಂದ್ರೆ, ಸೊ ಹೊಸದಾಗಿ ನೋಟ್ಸ್ ಅನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಪ್ಲೀಸ್. ದಯವಿಟ್ಟು ಹೇಳ್ತೇನೆ, ಅಂದ್ರೆ ನೋಟ್ಸ್ ಇಲ್ಲಿ ಮಾಡುವ ಹಾಗೆ ಇಲ್ಲ. ಯಾಕೆ ನೋಟ್ಸ್ಗಾಗಿ ನಿಮ್ಗೆ ಟೈಮೇ ಇಲ್ಲ. ಓಕೆ, ಬರೀ ಇರುವಂಥದ್ದು ಬರೀ 100 ಡೇಸ್ ಮಾತ್ರ. ಓಕೆ, ಸೊ ಪ್ರಿಲಿಮ್ಸ್ ಎಕ್ಸಾಮ್ ಯಾವಾಗಿದೆ ಅಂದ್ರೆ 15 ನವೆಂಬರಿಗೆ ಇರುವಂಥದ್ದು. ಓಕೆ, 15 ನವೆಂಬರಿಗೆ ಪ್ರಿಲಿಮ್ಸ್ ಎಕ್ಸಾಮ್ ನಡೀತದೆ KS. ಹಾಗಾಗಿ ಸೊ ಇವತ್ತಿನಿಂದ ನೀವು ಯಾವಾಗ ನೀವು ವಿಡಿಯೋ ನೋಡ್ತಾ ಇದ್ದೀರಿ, ಸೊ ಇವತ್ತಿನ ನೀವು ಕೌಂಟ್ ಮಾಡಿದ್ರು 100 ಡೇಸ್ ಅನ್ನಂತ ಇಟ್ಕೊಳ್ಳಿ. ಓಕೆ, ಆದ್ರೇನು ನೋಟ್ಸ್ ಮಾಡ್ಲಿಕ್ಕೆ ನಿಮ್ಗೆ ಸುಮಾರು ಟೈಮ್ ಹೋಗುತ್ತೆ. ಬರೀ ನೋಟ್ಸ್ ಮಾಡ್ಲಿಕ್ಕೆ ನಿಮ್ಗೆ 2 ಮಂತ್ಸ್ ಇಲ್ಲೇ ಕಂಪ್ಲೀಟ್ ಹೋಗ್ಬಿಡುತ್ತೆ. ಹಾಗಾದ್ರೆ ರಿವಿಷನ್ ಮಾಡ್ಲಿಕ್ಕೆ ಟೈಮ್ ಇರಲ್ಲ. ಸೊ ನನ್ನ ಪ್ರಕಾರ ಏನಂದ್ರೆ, ಬರೀ ರಿವಿಷನ್ ಮಾಡಿ. ಸೊ ಯಾರೆಲ್ಲ ನೀವು ಫ್ರೆಂಡ್ಸ್ ಯಾರಾದ್ರೂ ನೋಟ್ಸ್ ಮಾಡಿದ್ದವ್ರು ಇದ್ರೆ ಅವ್ರ ಕಡೆ ನೋಟ್ಸ್ ಅನ್ನ ಇಡ್ಸ್ಕೊಳ್ಳಿ. ಮತ್ತೆ ಬರೀ ರಿವಿಷನ್ ಮತ್ತೆ ಯಾವ ಪರ್ಟಿಕ್ಯುಲರ್ ಏನಿದೆ, ಓಕೆ, ಪರ್ಟಿಕ್ಯುಲರ್ ನಿಮ್ದು ಏನು ಟಾಪಿಕ್ ಉಳಿದಿದ್ದಾವೆ, ಇಲ್ಲ ಯಾವ ಪರ್ಟಿಕ್ಯುಲರ್ ಯಾವ್ದಾದ್ರು ಸಬ್ಜೆಕ್ಟ್ ಉಳಿದಿದ್ದಾವೆ ಓದೋದು, ಅದನ್ನ ಮಾತ್ರ ಓದ್ಕೊಳ್ಳಿ. ಸೊ ಡೀಪ್ ಆಗಿ ಹಿಂಗೆ ಏನ್ ಹೇಳ್ತಾರೆ ಮೀನ್ಸ್ ಓದುವ ಹಾಗೆ ಓದ್ಲಿಕ್ಕೆ ಹೋಗಬೇಡಿ. ಓಕೆ, ಸೊ ಯಾವೆಲ್ಲ ಚಾಪ್ಟರ್ಗಳು ಓದ್ಕೊಳ್ಬೇಕು, ಒಂದು ಸಬ್ಜೆಕ್ಟ್ ರಿಲೆವೆಂಟ್ ಆಗಿ, ಫಾರ್ ಎಕ್ಸಾಂಪಲ್ ಹಿಸ್ಟ್ರಿಗೆ, ಇನ್ನು ಜಿಯೋಗ್ರಫಿಗೆ, ಇನ್ನು ಪೊಲಿಟಿಗಾಗಿ, ಸೊ ಯಾವೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ಗಳಿದ್ದಾವೆ ಇನ್ನು ಪ್ರಿಲಿಮ್ಸ್ಗಾಗಿ. ಓಕೆ, ಪ್ರಿಲಿಮ್ಸ್ ವಿತ್ ಮೇನ್ಸ್ಗಾಗಿ ಯಾವೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ಸ್ಗಳು, ಬರೀ ಇವನ್ನ ಓದ್ಲೇಬೇಕು, ಇವ್ನ ಮಿಸ್ ಮಾಡುವಂಗೆ ಇಲ್ಲ, ಸ್ಕಿಪ್ ಮಾಡುವಂಗೆ ಇಲ್ಲ ಅನ್ನುವಂತಹ ಚಾಪ್ಟರ್ಗಳ ಬಗ್ಗೆ ಕೂಡ ನಾನು ವಿಡಿಯೋವನ್ನ ಮಾಡ್ತೇನೆ ಮುಂದಿನ ದಿನಗಳಲ್ಲಿ.
ಈಗ ಜಸ್ಟ್ ಏನಂದರೆ ನೀವು ದಯವಿಟ್ಟು ಈಗ ನೋಟ್ಸ್ ಮಾಡಲಿಕ್ಕಂತೂ ಹೋಗಲೇಬೇಡಿ. ಸೊ ಇದು ನನ್ನ ರಿಕ್ವೆಸ್ಟ್. ಯಾಕಂದರೆ ನೋಟ್ಸ್ ಮಾಡಲಿಕ್ಕೆ ಟೈಮ್ ಇಲ್ಲ. ಓಕೆನಾ? ಯಾಕಂದರೆ ನೋಟ್ಸ್ ಮಾಡಲಿಕ್ಕೆ ಇಲ್ಲಿ ಟೈಮ್ ಇಲ್ಲ. ಬರೀ ನಿಮ್ಮ ಸ್ಟ್ರಾಟಜಿ ಏನಿರಬೇಕು, ನೋಟ್ಸ್ ಯಾವ್ದಾದ್ರು ಒಂದು ಬುಕ್ಕನ್ನು ತೊಗೊಳ್ಳಿ. ರೆಫರೆನ್ಸ್ ಬುಕ್ ಆಗಿರ್ಬೋದು ಯಾವ್ದಾರ ಒಂದು. ಇಲ್ಲ ನೀವು ಎನ್ ಸಿ ಆರ್ ಟಿನೂ ಓದ್ತೀರಾ, ಎನ್ ಸಿ ಆರ್ ಟಿನೂ ಓದಿ. ಯಾಕಂದರೆ ಇಲ್ಲಿ ನಿಮಗೆ ಈ ಎಕ್ಸಾಮನ್ನು ಕ್ಲಿಯರ್ ಮಾಡಲಿಕ್ಕೆ ಕೊಟ್ಟಿರುವಂತಹ ಸಿಲೆಬಸ್ ಏನಿದೆ, ಸೊ ಎನ್ ಸಿ ಆರ್ ಟಿ ಇರ್ಬೋದು, ಇಲ್ಲ ನಮ್ಮ ಸ್ಟೇಟ್ ಬೋರ್ಡ್ ಕರ್ನಾಟಕ ಬೋರ್ಡ್ ಅದು ಒಂದು ಹೈಸ್ಕೂಲ್ ಬುಕ್ ಇರ್ಬೋದು. ಓಕೆ, 6 to 12. ಓಕೆ, 6 to 12ನ ಒಂದು ಬುಕ್ಸ್ ಏನಿದಾವೆ, ಏನಂದರೆ 6 to 12ನ ಬುಕ್ಸ್ನೇ ಓದಿ. ಸೊ 6 to 12ನ ಬುಕ್ಸ್ ಯಾವುದಂದ್ರೆ ಹಿಸ್ಟ್ರಿ, ಓಕೆ, ಹಿಸ್ಟ್ರಿ ಮತ್ತು ಜಿಯೋಗ್ರಾಫಿ ಹಿಸ್ಟ್ರಿ ಮತ್ತು ಜಿಯೋಗ್ರಾಫಿ ಬುಕ್ಸ್ಗಳನ್ನು 6 to 12 ಓದಬೇಕು. ಬಾಕಿದ್ದು ಯಾವ ಎಕನಾಮಿ ಬುಕ್ಸ್ ಇದ್ದಾವಲ್ಲ, ಎಕನಾಮಿ ಎನ್ ಸಿ ಆರ್ ಟಿ ಇರ್ಬೋದು ಅಥವಾ ಸ್ಟೇಟ್ ಬೋರ್ಡ್ ಇರ್ಬೋದು. ಓಕೆ, ಎಕನಾಮಿ ಬುಕ್ಸ್ ಇದ್ದಾವೆ. ಮತ್ತು ಸೈನ್ಸ್ ಆ್ಯಂಡ್ ಟೆಕ್ ಅಂತೂ ಸ್ವಲ್ಪನೇ ಇರುತ್ತೆ ನೋಟ್ಸ್, ಅಷ್ಟೊಂದೇನು ಜಾಸ್ತಿ ಇರಲ್ಲ ಅದು. ಆದರೆ ಕರೆಂಟ್ ಅಫೇರ್ಸ್ ವಿತ್, ಓಕೆ, ಸೈನ್ಸ್ ಆ್ಯಂಡ್ ಟೆಕ್ ಏನಿದೆ, ಓಕೆ, ಸೈನ್ಸ್ ಆ್ಯಂಡ್ ಟೆಕ್ ಕರೆಂಟ್ ಅಫೇರ್ಸ್ ಇರುತ್ತೆ. ಇನ್ನು ಎಕಾಲಜಿ ಆ್ಯಂಡ್ ಇನ್ವಾರ್ಮೆಂಟ್ ಏನಿದಾವೆ ಇದನ್ನು ಕೂಡ ಕರೆಂಟ್ ಅಫೇರ್ಸ್ ಮೇಲೆ ಬೇಸ್ಡ್ ಇರುತ್ತೆ. ಸೊ ಹಾಗಾದರೆ ಸ್ನೇಹಿತರೆ, ಇಲ್ಲಿ ಎಷ್ಟು ಕರೆಂಟ್ ಅಫೇರ್ಸ್ನ ಓದ್ಕೊಳ್ಬೇಕು, ಸೊ ಓಕೆ, ಎಷ್ಟು ಕರೆಂಟ್ ಅಫೇರ್ಸ್ನ ಓದ್ಕೊಳ್ಬೇಕು ಅನ್ನೋದನ್ನು ಅದನ್ನು ಕೂಡ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಇದೊಂದು ಸ್ವಲ್ಪ ನೋಡ್ಕೊಳ್ಳಿ. ಸೊ ಅರ್ಜಿ ಸಲ್ಲಿಸುವಂತಹ ಕೊನೆಯ ದಿನಾಂಕ ಯಾವಾಗಿದೆ ಅನ್ನುವಂಥದ್ದು. ಓಕೆ, ಕೊನೆಯ ದಿನಾಂಕ ಯಾವುದು ಅರ್ಜಿ ಸಲ್ಲಿಸುವಂಥದ್ದು ಅಂದರೆ, ಇವಾಗ ಅರ್ಜಿ ಪ್ರಾರಂಭವಾಗಿದ್ದೆ ಅಂದರೆ 1ನೇ ತಾರೀಕು, ಯಾವಾಗ ಪ್ರಿಲಿಮ್ಸ್ಗಾಗಿ ಅಪ್ಲೈನ ಮಾಡ್ಬೋದು. ಇನ್ನು ಕೊನೆಯ ದಿನಾಂಕ ಏನಂದರೆ ಆಗಸ್ಟ್ 31, ಅಂದರೆ 1 ಮಂತ್ ಕೊಟ್ಟಿದ್ದಾರೆ ಅವರು. ಅಷ್ಟರಲ್ಲಿ ಯಾವೆಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಇನ್ನೂ ಮಾಡಿಸೋದಿದೆ ಅದನ್ನು ಮಾಡಿಸ್ಕೊಳ್ಳಿ ಬೇಗ, ಮತ್ತು ಅರ್ಜಿಯನ್ನು ಬೇಗ ಸಲ್ಲಿಸಿ. ಯಾಕಂದರೆ ನಿಮ್ಮ ಒಂದು ಜಿಲ್ಲೆಯಲ್ಲೂ ಕೂಡ ಸೆಂಟರ್ ಸಿಗುವಂಥದ್ದು. ಬೇಗ ಅಪ್ಲೈ ಮಾಡಿದರೆ ಸೆಂಟರ್ ಸಿಗುತ್ತೆ, ಇಲ್ಲಾಂದರೆ ದೂರ ಬೇರೆ ಬೇರೆ ಸೆಂಟ್ರಲ್ಲಿ ಸೀಟನ್ನು ಕೊಡ್ತಾರೆ ಅವರು. ಹಾಗಾಗಿ ಇನ್ನು ಪೂರ್ವಭಾವಿ ಪರೀಕ್ಷೆ ಅಂದರೆ ಪ್ರಿಲಿಮ್ಸ್ ಯಾವಾಗಿದೆ ಅಂದರೆ ನವೆಂಬರ್ 15ಗೆ ನಿಮ್ಮ ಪೂರ್ವಭಾವಿ ಪರೀಕ್ಷೆ ನಡೀತದೆ. ಓಕೆ, ಸೊ ಸಡನ್ ಆಗಿ ಈ ರಿಕ್ವೈರ್ಮೆಂಟ್ ಬಂದಿರೋದ್ರಿಂದ ಟೈಮ್ ನಿಮಗೆ ತುಂಬ ಕಡಿಮೆ ಇದೆ ಅಂತ, ಕಡಿಮೆನೇ ಇದೆ. ಓಕೆನಾ? ಸೊ ಹಾಗಾಗಿ ನೋಟ್ಸ್ ಮಾಡಲಿಕ್ಕೆ ಹೊಸದಾಗಿ ಏನು ಹೋಗಬೇಡಿ. ಆಲ್ರೆಡಿ ಯಾರಾದರೂ ನೋಟ್ಸ್ ಮಾಡ್ತಿದ್ದಿದ್ರೆ ಅಂದರೆ ಅದನ್ನೇ ರಿವೈಸ್ ಮಾಡಿ. ಇಲ್ಲ ಬೇರೆ ಯಾರ ಕಡೆ ಆದರೂ ನಿಮ್ಮ ಫ್ರೆಂಡ್ಸ್ ಕಡೆ ನೋಟ್ಸ್ ಇದ್ರೆ ಅದನ್ನು ಇಸ್ಕೊಳ್ಳಿ ಮತ್ತು ರಿವೈಸ್ ಮಾಡಿ. ಮತ್ತು ಪೊಲಿಟಿಗಾಗಿ ನಾನು ಹೇಳೋದಂದರೆ ಪೊಲಿಟಿಗಾಗಿ ಎಂ ಲಕ್ಷ್ಮೀಕಾಂತನ ಓದ್ಕೊಳ್ಳಿ. ಓಕೆ, ಎಂ ಲಕ್ಷ್ಮೀಕಾಂತನ ಓದ್ಕೊಳ್ಳಿ. ಮತ್ತು ಹಿಸ್ಟ್ರಿಗಾಗಿ ಕೂಡ ಯಾವುದೋ ಒಂದು ಪರ್ಟಿಕ್ಯುಲರ್, ಓಕೆ, ಹಿಸ್ಟ್ರಿಗಾಗಿ ಕೂಡ ಅಷ್ಟೇ ಯಾರೋ ಒಂದು ಪರ್ಟಿಕ್ಯುಲರ್ ಬುಕ್ಸನ್ನು ಓದ್ಕೊಳ್ಳಿ, ಯಾರಾದರೂ ಅಷ್ಟೇ. ಇಲ್ಲ ಈ ಬುಕ್ಸ್ಗಳು ಓದಲಿಕ್ಕೆ ಮತ್ತು ಟೈಮ್ ಹೋಗುತ್ತೆ ನಿಮ್ಗಂತಂದರೆ ಈ ಸಬ್ಜೆಕ್ಟ್ಸ್ನ ಹಿಸ್ಟ್ರಿ, ಜಿಯೋಗ್ರಫಿ, ಇಕೋಲಜಿ, ಈ ಎಲ್ಲ ಸಬ್ಜೆಕ್ಟ್ನ ಏನು ನೋಟ್ಸ್ ಯಾರ ಕಡೆ ಇದ್ದರೆ ನೋಟ್ಸನ್ನು ತಗೋಬಿಡಿ. ಓಕೆ, ನನ್ನ ಪ್ರಕಾರ ನೋಟ್ಸನ್ನು ತಗೊಂಡು ಬರೀ ರಿವಿಷನನ್ನು ಮಾಡಿ. ಓಕೆ, ಬರೀ ರಿವಿಷನನ್ನು ಮಾಡಿ, ಇದರ ಹೊರತಾಗಿ ಏನೂ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ರಿವಿಷನ್ ವಿತ್ ನೀವು ಕ್ವಶನ್ ಪೇಪರನ್ನು ಬಿಡಿಸುವಂಥದ್ದು, ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರನ್ನು ಬಿಡಿಸ್ಲಿಕ್ಕೆ ಕೂತ್ಕೊಳ್ಳುವಂಥದ್ದು, ರಿವಿಷನ್ ಮಾಡೋದು, ಕ್ವಶನ್ ಪೇಪರನ್ನು ಬಿಡಿಸುವಂಥದ್ದು. ಯಾವೆಲ್ಲ ಟಾಪಿಕ್ ನಿಮ್ಗೆ ಮುಗಿದಿದ್ದಾವೆ ಅದರ ಬೇಸ್ಡ್ ಆನ್ಲೈನಲ್ಲಿ ಕ್ವಶನ್ಸ್ಗಳು ಸಿಗ್ತವೆ. ಓಕೆ, ಅದನ್ನು ಕೂಡ ನೀವು ಮಾಡ್ತಾ ಹೋಗಿ. ಡೈಲಿ ಬೇಸ್ 1 hour ನೀವು ಕ್ವಶನ್ ಪೇಪರ್ಗಾಗಿ ಅಥವಾ ಕ್ವಶನ್ಸ್ಗಳಿಗಾಗಿ ಇಡಬೇಕು. ಓಕೆ, ಅದು ಹೊರತುಪಡಿಸಿ ಸಿಸ್ಯಾಟ್ ಅಂದರೆ ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಅಂತ ಇರುತ್ತಲ್ಲ. ಸೊ ಈ ಟಾಪಿಕ್ಗಾಗಿ ಸಿಸ್ಯಾಟ್ಗಾಗಿ 1 ಅವರನ್ನು ಸಿಸ್ಯಾಟಾಗಿ ಇಟ್ಕೊಳ್ಳಿ. ಓಕೆ, 1 hour ಅಥವಾ 1.5 hour ಅಂತ ಇಟ್ಕೊಳ್ಳಿ. 1 hour ಅಥವಾ 1.5 hour ನೀವು ಸಿಸ್ಯಾಟ್ಗಳಲ್ಲಿ ಕಂಪ್ಲೀಟಾಗಿ ಡೇದಲ್ಲಿ, ಒಂದು ದಿನದಲ್ಲಿ ಒಂದು ಸರಿ ನೀವು ಸಿಸ್ಯಾಟ್ ಮಾಡಲೇಬೇಕು. ಇದನ್ನು ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. ವಿತ್ ರಿವಿಷನ್ ಮತ್ತು ರೀಡಿಂಗ್ ಅಷ್ಟೇ. ಹೊಸದಾಗಿ ನೋಟ್ಸ್ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು ನಾವು ಸ್ಟಡಿ ಮಾಡೋಣ ಅಂತ ಹೇಳಲಿಕ್ಕೆ ಇಲ್ಲಿ ಟೈಮ್ ಇಲ್ಲ. ಸೊ ಇದೆಲ್ಲ ಲಾಂಗ್ ಟರ್ಮ್ ಆಗುತ್ತೆ. ಲಾಂಗ್ ಟರ್ಮ್ ಅಂದರೆ UPSCಗೆ ನೀವು ಸ್ಟಡಿ ಮಾಡ್ತೀರಲ್ಲ ಅದೇ ರೀತಿಯಾಗಿ ಸ್ಟಡಿ ಮಾಡಿದ್ರೆ 1 yearಯಿಂದ 1.5 yearಯಿಂದ ನೀವು ಸ್ಟಡಿ ಮಾಡಲಿಕ್ಕೆ ಕೂತ್ಕೊಳ್ಬೇಕಾಗಿತ್ತು. ಓಕೆ, ಆಲ್ರೆಡಿ ಸ್ಟಡಿ ಮಾಡಿದವರು ಇದ್ದೀರಿ, ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದವರು ಇದ್ದೀರಲ್ಲ, ಅವರಿಗಂತೂ ಅಡ್ಡಿ ಇಲ್ಲ, ಅವರೆಲ್ಲ ಮಾಡ್ಬೋದು. ಮತ್ತು ಕ್ವಶನ್ ಪೇಪರ್ ಬೇಸ್ಡ್ ನೀವು ಪ್ರಿವಿಯಸ್ ಇಯರ್ಸ್ ಕ್ವಶನ್ ಪೇಪರನ್ನು ಬಿಡಿಸ್ಲಿಕ್ಕೆ ಕೂತ್ಕೊಳ್ಬೋದು. ಓಕೆನಾ? ಮತ್ತು ರಿವಿಷನ್ ಕೂಡ ಅಷ್ಟೇ. ಓಕೆನಾ?
ಇನ್ನು ವಿಶೇಷ ಸೂಚನೆಗಳು ಬಹಳಷ್ಟು ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವಾಗ ಮೊದಲು ಎಲ್ಲಾ ವಿವರಗಳನ್ನು ಕಂಪ್ಲೀಟ್ ಆಗಿ ಅರ್ಥವನ್ನ ಮಾಡಿಕೊಂಡು ತಮಗೆ ಅನ್ವಯವಾಗುವಂತಹ ವಿವರಗಳನ್ನು ಭರ್ತಿ ಮಾಡತಕ್ಕದ್ದು ಅಂತ ಅವರು ಕೊಟ್ಟಿದ್ದಾರೆ. ಓಕೆ, ಯಾಕೆಂದ್ರೆ ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯಲ್ಲಿ ವಿವರಗಳನ್ನು ತಿದ್ದುಪಡಿ ಅಥವಾ ಸೇರ್ಪಡೆ ಮಾಡುವಂತೆ ನೀಡುವಂತ ಯಾವುದೇ ಮನವಿಗಳನ್ನ ಅವರು ಆ, ಪುರಸ್ಕರಿಸಲಾಗುವುದಿಲ್ಲ. ಅಂದ್ರೆ ಅವರು ನಂತರ ತಿದ್ದುಪಡಿ ಮಾಡಿ, ಇಲ್ಲ ಇದನ್ನ ಸೇರಿಸಿ ಅದನ್ನ ಸೇರಿಸಿ ಅಂದ್ರೆ ನೀವು ಅದನ್ನ ಅವರು ರಿಜೆಕ್ಟ್ ಅನ್ನ ಮಾಡುವ ಮಾಡ್ತಾರೆ. ಓಕೆನಾ? ಹಾಗಾಗಿ ನೀವು ಅರ್ಜಿಯಲ್ಲಿ ಸಲ್ಲಿಸ್ತೀರಲ್ಲ, ಎಲ್ಲಾ ವಿವರಗಳನ್ನ ಈ ಕಂಪ್ಲೀಟ್ PDF ಏನಿದೆ, ಈ PDF ಅನ್ನ ಕಂಪ್ಲೀಟ್ ಆಗಿ ಓದ್ಕೊಂಡು ಆ ನಂತರ ಅರ್ಜಿಗಳನ್ನ ಸಲ್ಲಿಸಿ. ಅಲ್ಲಿ ತನಕ ಅರ್ಜಿಗಳ ಅಥವಾ ಅಪ್ಲೈ ಅನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ, ಒಂದಿನ ಲೇಟ್ ಆದ್ರೂ ಪರವಾಗಿಲ್ಲ, ನೀವು ಅಪ್ಲೈ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಕ್ಲಿಯರ್ ಆಗಿ ಈ ನೋಟಿಫಿಕೇಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಓಕೆ, ಯಾವೆಲ್ಲ ಪ್ರಮಾಣ ಪತ್ರಗಳು ಬೇಕು, ಮತ್ತೆ ಯಾವೆಲ್ಲ ಏನ್ ವಿದ್ಯಾರ್ಥಿ ಬೇಕು, ಓಕೆ, ವಯೋಮಿತಿ ಅಂದ್ರೆ ಎಷ್ಟು ವರ್ಷ ನಮ್ಗೆ, ಅಂದ್ರೆ ನಮ್ಮ ಏಜ್ ಲಿಮಿಟ್ ಏನಿರಬೇಕು ಎಲ್ಲವನ್ನು ಓದ್ಕೊಳ್ಳಿ. ಓಕೆ, ಸೊ ಯಾವುದನ್ನು ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ ಇಲ್ಲಿ. ಓಕೆನಾ? ಟೋಟಲ್ ಕನ್ನಡದಲ್ಲಿ ಆರಾಮಾಗಿ ಕೊಟ್ಟಿದ್ದಾರೆ, ನೀವು ಓದ್ಕೊಂಡು ಆರಾಮಾಗಿ ನೀವು ಇಲ್ಲಿ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಇನ್ನು ಅಭ್ಯರ್ಥಿಗಳ ಒಂದು ಪ್ರವರ್ಗ ಏನಿದೆ, ವಿದ್ಯಾರ್ಹತೆ ಆಗಿರ್ಬೋದು, ಸೊ ಇದರಲ್ಲಿ ತಪ್ಪಾಗಿ ಏನಾದರೂ ಮಾಡಿದ್ರೆ ತಿಳಿಸಿದ್ರೆ ಅದನ್ನ ಸರಿ ಮಾಡ್ಕೊಳ್ಳಿ. ಅಂದ್ರೆ ಹೆಸರು ತಪ್ಪಾಗಿರುತ್ತೆ, ಸ್ಪೆಲ್ಲಿಂಗು ತಪ್ಪಾಗಿರುತ್ತೆ, ಅದನ್ನ ಕೂಡ ಸರಿ ಮಾಡಿಸ್ಕೊಳ್ಳಿ, ಅಟೆಸ್ಟೆಡ್ ಮಾಡಿಸ್ಕೊಳ್ಳಿ. ಓಕೆನಾ? ಇನ್ನು ಏನಂದ್ರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಮಾಹಿತಿಯನ್ನು ಸರಿಪಡಿಸಿ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಸೊ ಮಾಹಿತಿ ಅಂದ್ರೆ ನಿಮ್ಗೆ ಏನು ಅಪ್ಲಿಕೇಶನ್ ಪ್ರಮಾಣ ಪತ್ರದಲ್ಲಿ ಏನಾದರೂ ರಾಂಗ್ ಇದ್ರೆ ಅದನ್ನ ಸರಿಪಡಿಸ್ಕೊಂಡು, ಸೊ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಒಳಗೆ ನೀವು ಅದನ್ನ ಸರಿ ಮಾಡಿಸ್ಕೊಳ್ಬಹುದು. ಓಕೆನಾ? ಇನ್ನು ಏನಂದ್ರೆ ಒಂದು ವೇಳೆ ಅಭ್ಯರ್ಥಿಯ ವಿಳಾಸ ನವೀಕರಿಸಲು ಅಥವಾ ಅಪ್ಡೇಷನ್ ಇಚ್ಛಿಸಿದಲ್ಲಿ ಸದರಿ ಅಭ್ಯರ್ಥಿಯು ಆಯೋಗದ ಕೇಂದ್ರ ಕಚೇರಿಗೆ ಅರ್ಜಿ ಪ್ರಿವ್ಯೂ ಪ್ರವೇಶ ಪತ್ರ ಪ್ರತಿ ಆಧಾರ್ ಕಾರ್ಡ್ ನಂತಹ ಪೂರಕ ದಾಖಲೆಗಳೊಂದಿಗೆ ಖುದ್ದಾಗಿ ಹಾಜರಾಗಿ ಮುಚ್ಚಳಿ ಪತ್ರವನ್ನ ಸಲ್ಲಿಸತಕ್ಕದ್ದು. ಏನಾದರೂ ನೀವು ಅಲ್ಲಿ ತಪ್ಪಾಗಿದ್ರೆ, ಅಂದ್ರೆ ಅಪ್ಡೇಷನ್ ಮಾಡಿಸೋದಿದ್ರೆ, ಅರ್ಜಿ ನೀವು ಅಪ್ಲೈ ಮಾಡಿದ್ರು ಕೂಡ ಏನಾದ್ರು ಅಪ್ಡೇಷನ್ ಮಾಡಿಸೋದಿದ್ರೆ ಮತ್ತೆ ಅದನ್ನ ಮುಚ್ಚಳಿಕೆ ಪತ್ರವನ್ನ ಬರಿಬೇಕಂತೆ. ಓಕೆ, ಸೊ ಇದೆಲ್ಲ ರಿಸ್ಕ್ ಅನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಮೊದಲು ಏನಿದೆ ನಿಮ್ಮ ಪ್ರಮಾಣ ಪತ್ರ ಆಗಿರ್ಬೋದು, ನಿಮ್ಮ ಹೆಸರಿನ ಕರೆಕ್ಷನ್ ಆಗಿರ್ಬೋದು, ತಂದೆ ತಾಯಿ ಹೆಸರಿನ ಕರೆಕ್ಷನ್ ಆಗಿರ್ಬೋದು, ಅಥವಾ ಏನೋ ಒಂದು ದಾಖಲೆ ಕಡಿಮೆ ಇದೆಯಪ್ಪ ನಿಮ್ಮ ಹತ್ರ ಅಂದ್ರೆ ಅದನ್ನೆಲ್ಲ ಸರಿ ಮಾಡ್ಕೊಂಡೇ ಹೋಗಿ ಅಪ್ಲೈ ಮಾಡಿ. ಯಾಕಂದ್ರೆ ಅಪ್ಲೈ ಮಾಡಿದ ನಂತರ ಇನ್ನು ನಿಮ್ಮ ಒಂದು ಅರ್ಜಿ ಏನಿದೆ ಅದು ರಿಜೆಕ್ಟ್ ಆಗೋದು ಬೇಡ, ಅಥವಾ ಅರ್ಜಿನೇ ನೀವು ತಗೊಳ್ಳೋದಿಲ್ಲ ಕೆಲವೊಂದ್ಸತೆಗೆ. ಓಕೆ, ಎರರ್ ಅಂತ ತೋರಿಸ್ಲಿಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಎಲ್ಲವನ್ನ ತಗೊಂಡು ಹೋಗಿನೇ ನೀವು ಏನು ಮಾಡಿ ಅರ್ಜಿಗಳನ್ನ ಓಕೆ ಆನ್ಲೈನಲ್ಲಿ ಭರ್ತಿಯನ್ನ ಮಾಡಿ. ಇನ್ನು ಭಾವಚಿತ್ರ ಹಾಗೂ ಸಹಿ ಮತ್ತು ನಿಮ್ಮ ಏಜ್ ಲಿಮಿಟ್ ಎಷ್ಟಿದೆ ಮತ್ತು ವಿದ್ಯಾರ್ಹತೆ ಹಾಗೂ ಇದರಲ್ಲಿ ಕೊಟ್ಟಿರುವ ಹಾಗೇನೆ ಎಲ್ಲಾನು ಸರಿಯಾಗಿರ್ಬೇಕು. ಓಕೆ, ಮತ್ತೆ ಬ್ಯಾಂಕ್ನ ಏನು ಕೊಟ್ಟಿದ್ದಾರೋ ಶುಲ್ಕ, ಅದು ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಮೂಲಕ ನೀವು ಅದನ್ನ ಇದು ಮಾಡಬಹುದು. ಓಕೆ, ಪೇ ಮಾಡಬಹುದು ಅಂತ ಕೊಟ್ಟಿದ್ದಾರೆ ಅವರು. ಓಕೆ, ಮತ್ತೇನು ಇದರಲ್ಲಿ ಯಾವುದೇ ಒಂದು ಅಸ್ಪಷ್ಟವಾದಂತಹ ದಾಖಲೆಗಳನ್ನ ಅಪ್ಲೋಡ್ ಮಾಡಿರುವಂತಹ ಅಭ್ಯರ್ಥಿಗಳ ಅರ್ಜಿಗಳನ್ನ ತಿರಸ್ಕರಿಸಲಾಗುವುದು. ಅಂದ್ರೆ ಯಾವುದೇ ಒಂದು ಅಸ್ಪಷ್ಟವಾದಂತಹ, ಅಂದ್ರೆ ಕ್ಲಿಯಾರಿಟಿ ಇಲ್ಲದಂತಹ ದಾಖಲೆಗಳನ್ನ ನೀವು ಅಪ್ಲೋಡ್ ಮಾಡ್ಲಿಕ್ಕೆ ಹೋಗಬೇಡಿ. ಹಾಗೇನಾದ್ರು ಅಪ್ಲೋಡ್ ಮಾಡಿದ್ರೆ ನಿಮ್ಮ ಅರ್ಜಿಗಳನ್ನ ಅವರು ರಿಜೆಕ್ಟ್ ಮಾಡಲಾಗ್ತದೆ. ಓಕೆ, ನಿಮ್ಮ ಅರ್ಜಿಗಳನ್ನ ಅವರು ರಿಜೆಕ್ಟ್ ಮಾಡ್ತಾರೆ. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ಸೊ ಯಾವುದೇ ಒಂದು ಅಸ್ಪಷ್ಟವಾದಂತಹ ದಾಖಲೆಗಳನ್ನ ದಯವಿಟ್ಟು ಇಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನು ಆದ್ದರಿಂದ ಅಭ್ಯರ್ಥಿಗಳು ಜಾಗರೂಕತೆಯಿಂದ ತಮಗೆ ಅನ್ವಯಿಸುವ ಎಲ್ಲಾ ದಾಖಲೆಗಳನ್ನ ಸ್ಪಷ್ಟವಾಗಿ ಗೋಚರಿಸುವ ರೀತಿಯಲ್ಲಿ ಅಪ್ಲೋಡ್ ಮಾಡತಕ್ಕದ್ದು. ಅಂದ್ರೆ ಎಲ್ಲಾ ದಾಖಲೆಗಳು ನಿಮ್ಮ ಹತ್ರ ಏನೇನು ದಾಖಲೆಗಳಿದ್ದಾವೆ, ಸೊ ಕನ್ನಡ ಮೀಡಿಯಂ ಆಗಿರ್ಬೋದು, ಗ್ರಾಮೀಣ ಅಭ್ಯರ್ಥಿ ಆಗಿರ್ಬೋದು, ಮತ್ತೆ ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ನಿಮ್ಮ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಸೊ ಎಲ್ಲವನ್ನ ಸ್ಪಷ್ಟ ರೂಪದಲ್ಲಿ ಇರುವ ಹಾಗೆ ನೀವು ಅಪ್ಲೋಡ್ ಅನ್ನ ಮಾಡಿಬಿಡ್ಬೇಕು. ಓಕೆ, ಎಲ್ಲಾ ರೀತಿಯಾದಂತಹ ಪ್ರಮಾಣ ಪತ್ರಗಳಿದ್ದಾವೆ, ಸೊ ಎಲ್ಲವನ್ನ ನೀವು ಸ್ಪಷ್ಟ ರೂಪದಲ್ಲಿ ಅಪ್ಲೋಡ್ ಮಾಡಿಬಿಡಿ. ಸ್ಪಷ್ಟವಾಗಿ ಕಾಣ್ತಾ ಇದ್ರೆ ಅವರಿಗೂ ಕೂಡ ಸೊ ಯಾರ ಅಪ್ಲಿಕೇಶನ್ ಏನು, ಇವ್ರ ಹೆಸರೇನು, ಎಲ್ಲಿನವರು, ಏನು ಎಂತ ಅಂತಾನೆ ಗೊತ್ತಾಗಲ್ಲ. ಹಾಗಾಗಿ ರಿಜೆಕ್ಟ್ ಅನ್ನ ಮಾಡ್ಬಿಡ್ತಾರೆ. ಓಕೆ,
ಇನ್ನು ಅರ್ಜಿ ಯಾವ ರೀತಿಯಾಗಿ ಸಲ್ಲಿಸಬೇಕು ಅಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್. ಓಕೆ, OTR ಮೊದಲು ಮಾಡಬೇಕು. ಓಕೆ, ಆನ್ಲೈನಲ್ಲಿ ಅರ್ಜಿ ಭರ್ತಿ ಮಾಡಿ ಸಲ್ಲಿಸಿದ ಮಾತ್ರಕ್ಕೆ ಅಭ್ಯರ್ಥಿಗಳು ಅಧಿಸೂಚನೆಯಲ್ಲಿನ ಎಲ್ಲಾ ಷರತ್ತುಗಳನ್ನು ಪೂರೈಸುತ್ತಾರೆ ಎಂಬುದಾಗಿ ಅರ್ಥೈಸಿಕೊಳ್ಳುವಂತಿಲ್ಲ. ಯಾಕಂದ್ರೆ ನಂತರದಲ್ಲಿ ಅರ್ಜಿಗಳನ್ನು ಪರಿಶೀಲನೆ ಒಳಪಡಿಸಲಾಗುವುದರಿಂದ ಯಾವುದೇ ಹಂತದಲ್ಲಿ ನ್ಯೂನತೆಯ ಕಂಡು ಬಂದಲ್ಲಿ ಅಂತಹ ಅಭ್ಯರ್ಥಿಗಳ ಅರ್ಜಿಯನ್ನ ತಿರಸ್ಕರಿಸಲಾಗುವುದು. ಸೊ ಒಂದ್ಸತಿ ನಾವು ಅಭ್ಯರ್ಥಿಗಳನ್ನ ಏನಂದ್ರೆ ಒಂದ್ಸತಿ ಆನ್ಲೈನಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಡ್ರೆ ಅಂದ್ರೆ ಅಪ್ಲೈ ಮಾಡಿಬಿಟ್ರೆ, ಸೊ ಅಪ್ಲೈ ಮಾಡಿಬಿಟ್ಟಿದ್ದೇನೆ ಅಂತ ಹೇಳುವ ಹಾಗಿಲ್ಲ. ಸೊ ಏನಾದರೂ ಅದರಲ್ಲಿ ನಿಮ್ಮ ಒಂದು ಲೋಪ, ನಿಮ್ಮ ಒಂದು ದೋಷಗಳೇನಾದರೂ ಕಂಡು ಬಂದರೆ, ಅಥವಾ ನಿಮ್ಮ ಒಂದು ಅರ್ಜಿಗಳಲ್ಲಿ ಏನಾದರೂ ತಪ್ಪಾಗಿ ನೀವು ಮೆನ್ಷನ್ ಮಾಡಿದ್ದಿದ್ರೆ ನಿಮ್ಮ ಅರ್ಜಿಗಳನ್ನು ರಿಪೀಟ್ ಅವರು ತಿರಸ್ಕರಿಸಬಹುದು. ಓಕೆ, ಇನ್ನು ಈ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೇಗಿದೆ ಅಂದರೆ, ಒಂದು ಬಾರಿ ನೋಂದಣಿ ಅಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಲೇಬೇಕು. ಸೊ UPSCಲೂ ಕೂಡ ಇದೇ ರೀತಿ ಆಗಿರುತ್ತೆ. ಇದು ನಿಮ್ಮ ಪ್ರೊಫೈಲ್ ಆಗಿರುತ್ತೆ. ಓಕೆ, ಅಭ್ಯರ್ಥಿಗಳು ನೀಡಿರುವಂತಹ ಮಾಹಿತಿಯನ್ನು ಮುಂದಿನ ಎಲ್ಲ ಅಧಿಸೂಚನೆಗಳಿಗೂ ಪರಿಗಣಿಸಲಾಗುವುದರಿಂದ ಅಭ್ಯರ್ಥಿಗಳು ಪ್ರೊಫೈಲ್ ಕ್ರಿಯೇಷನ್ ಅನ್ನ ಮಾಡ್ಕೊಳ್ಬೇಕು. ಓಕೆ, ಸೃಷ್ಟಿಸುವಂಥದ್ದು ಪ್ರೊಫೈಲ್. ನೀವು ಪ್ರೊಫೈಲ್ ಮಾಡ್ಕೊಳ್ತಿರಲ್ವಾ, ಇವಾಗ ನೀವು ವಾಟ್ಸಪ್ ಆಗಿರ್ಬೋದು ಅಥವಾ ಒಂದು ಫೇಸ್ಬುಕ್ ಆಗಿರ್ಬೋದು, ನೀವು ಒಂದು ಪ್ರೊಫೈಲನ್ನು ನೀವು ಕ್ರಿಯೇಟ್ ಮಾಡ್ತೀರ. ಏನು ಎಜುಕೇಷನ್, ಯಾರು, ಎಲ್ಲಿನವರು, ಏನು ಎತ್ತ ಎಲ್ಲ ಬರಿತೀರಲ್ಲ, ಅದೇ ಥರ ಒನ್ ಟೈಮ್ ರಿಜಿಸ್ಟ್ರೇಷನಲ್ಲಿ ಆ ಫಾರ್ಮಲ್ಲಿ ಎಲ್ಲ ರೀತಿಯಾದ ನಿಮ್ಮ ಒಂದು ಡೀಟೇಲ್ಸನ್ನು ಅಲ್ಲಿ ಮೆನ್ಷನ್ ಮಾಡಬೇಕು. ಯಾಕಂದರೆ ಇದು ಒಂದೇ ಎಕ್ಸಾಮ್ ಅಲ್ಲ, ಬೇರೆ ಯಾವುದೇ ಎಕ್ಸಾಮ್ ಬರಿಬೇಕಾದರೂ ಈ ಒನ್ ಟೈಮ್ ರಿಜಿಸ್ಟರ್ನಲ್ಲಿ ನಿಮ್ಮ ಒಂದು ಕ್ಲಿಯಾರಿಟಿಯಾಗಿ ನಿಮ್ಮ ಒಂದು ಇಲ್ಲಿ ಏನು ದಾಖಲೆಗಳು ಇರ್ತವೆ. ಓಕೆನಾ, ಮತ್ತು ನೀವು ಬೇರೆ ಎಕ್ಸಾಮ್ಗಳಿಗೂ ಡೈರೆಕ್ಟಾಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಬಿಟ್ರೆ ಬೇರೆ ಈ KPSCಯ ಬೇರೆ ಯಾವುದೇ ಎಕ್ಸಾಮ್ ಇದ್ರೂ ಕೂಡ ನೀವು ಅರ್ಜಿಗಳನ್ನು ಡೈರೆಕ್ಟಾಗಿ ಸಲ್ಲಿಸಬಹುದು. ಹಾಗಾಗಿ ಈ ಪ್ರೊಫೈಲ್ ಏನಿದೆ, ಪ್ರೊಫೈಲ್ ಕ್ರಿಯೇಷನ್ ಈಸ್ ಮೊದಲನೇದಾಗಿ ಇವ್ರು ಕೊಟ್ಟಿರುವಂಥದ್ದು. ಫಸ್ಟ್ ಇದನ್ನು ಮಾಡ್ಕೊಳ್ಳಿ ಅಂತ. ಇನ್ನು ಅಭ್ಯರ್ಥಿಗಳು KPSC ವೆಬ್ಸೈಟ್ ಮೂಲಕ ಮಾತ್ರ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ. ಅಂದರೆ ಈ ಒಂದು ವೆಬ್ಸೈಟಲ್ಲೇ ನೀವು ಅರ್ಜಿಯನ್ನು ಹಾಕಿ. ಓಕೆ, ಈ ವೆಬ್ಸೈಟಲ್ಲಿ ಅರ್ಜಿಯನ್ನು ನೀವು ಹಾಕ್ಬೋದು. ಬೇರೆ ಯಾವುದೇ ಒಂದು ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಡಿ. ಇನ್ನು ತಮ್ಮನ್ನು ನೋಂದಾಯಿಸಿಕೊಳ್ಳಲು ನ್ಯೂ ರಿಜಿಸ್ಟ್ರೇಷನ್ ಹೊಸ ನೋಂದಣಿ ಲಿಂಕನ್ನು ಕ್ಲಿಕ್ ಮಾಡಬೇಕು. ಸೊ ಯಾವ ರೀತಿಯಲ್ಲಿ ಇಲ್ಲಿ ಅರ್ಜಿಯನ್ನು ಹಾಕಬೇಕು ಅನ್ನೋಂಥದ್ದನ್ನ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಅವರು ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀಟಾಗಿ ಓದ್ಕೊಳ್ಳಿ. ನೀವು ಅರ್ಜಿಯನ್ನು ಸಲ್ಲಿಸದೇ ಇದ್ರು ಸೈಬರಿಗೆ ಹೋಗಿ ಅಲ್ಲಿ ನೀವು ಅರ್ಜಿಯನ್ನು ಅವ್ರು ಅಪ್ಲೈ ಮಾಡ್ತಾರೆ. ನೀವು ಜಸ್ಟ್ ಅವರಿಗೆ ಅವ್ರ ಅಮೌಂಟ್ ಕೊಟ್ಟರೆ ಮುಗೀತು, ಅವ್ರ ಅರ್ಜಿಯನ್ನು ಫಿಲ್ ಮಾಡಿಬಿಡ್ತಾರೆ. ನಿಮ್ಗೇನಾದರೂ ಕನ್ಫ್ಯೂಷನ್ ಇದ್ದರೆ ನೀವೇ ಲ್ಯಾಪ್ಟಾಪಲ್ಲಿ ಅಪ್ಲೈ ಮಾಡೋದಿದ್ರೆ ಇದೆಲ್ಲ ರಿಸ್ಟ್ರಿಕ್ಷನ್ ಏನೇನಿದ್ದಾವೆ ಎಲ್ಲವನ್ನು ಓದ್ಕೊಂಡು ನೀವು ಅರ್ಜಿಯನ್ನು ಸ್ಟೆಪ್ ಬೈ ಸ್ಟೆಪ್ ಓದ್ಕೊಂಡು ಅರ್ಜಿಯನ್ನು ಅಪ್ಲೈ ಮಾಡಬೇಕಾಗತ್ತೆ, ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಇದನ್ನು ಹೊರತಾಗಿ ಯಾರೆಲ್ಲ ಮಕ್ಕಳಿಗೆ ಗೊತ್ತಾಗಲ್ಲ ಅವರೆಲ್ಲ ಸೈಬರಿಗೆ ಹೋಗಿ ಕಂಪ್ಯೂಟರ್ ಸೈಬರಲ್ಲಿ ಸೊ ಅವರೇ ಅಪ್ಲೈ ಮಾಡಿಬಿಡ್ತಾರೆ. ನೀವು ಜಸ್ಟ್ ಅವರಿಗೆ ಅಮೌಂಟ್ ಪೇ ಮಾಡಿಬಿಟ್ರೆ ಮುಗೀತು. ಓಕೆನಾ, ಇನ್ನು ವೈಯಕ್ತಿಕ ವಿವರದಲ್ಲಿ SLCಯನ್ನು 2020 ಅಂದರೆ ಎಲ್ಲವನ್ನು ಕೊಟ್ಟಿದ್ದಾರೆ. ಯಾವೆಲ್ಲ ವಿದ್ಯಾರ್ಥಿಗಳು ಅರ್ಜಿಯನ್ನು ಅಪ್ಲೈ ಮಾಡಬಹುದು ಅನ್ನುವಂಥದ್ದು. 2002 ಅಥವಾ ಅದಕ್ಕಿಂತ ಹಿಂದಿನ ಅಧ್ಯಯನ ಮಾಡಿದ ಅಭ್ಯರ್ಥಿಗಳು ವಿವರಗಳನ್ನು ಸ್ವತಃ ಮ್ಯಾನ್ಯುವಲ್ ಎಂಟ್ರಿ ನಮೂದು ಮಾಡಬೇಕಾಗಿರುತ್ತದೆ. ಅವರು ಮ್ಯಾನ್ಯುವಲ್ ಆಗಿ ಅಂದರೆ 2002 ನಂತರದ ವಿದ್ಯಾರ್ಥಿಗಳು ಅರ್ಜಿಯನ್ನು ಅಪ್ಲೈ ಮಾಡಬಹುದು. ಅದಕ್ಕಿಂತ ಹಿಂದೆ ಕಲ್ತಂಥವರು ಕೂಡ ಅರ್ಜಿಯನ್ನು ಅಪ್ಲೈ ಮಾಡಬಹುದು. ಆದರೆ ಮ್ಯಾನ್ಯುವಲ್ ಆಗಿ ಅವರ ಒಂದು ವಿವರಗಳನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಚೆನ್ನಾಗಿ ಓದ್ಕೊಳ್ಳಿ, ಏನಿಲ್ಲ. ನಿಮ್ಮ ವಿದ್ಯಾರ್ಥಿ ಯಾವ ವರ್ಷದಲ್ಲಿ ಆಗಿದೆ ಅಂದರೆ ಯಾವ ನಿಮ್ಮ ಒಂದು SLC PUC ಯಾವ ಟೈಮಲ್ಲಿ ಆಗಿರುವಂಥದ್ದು, 2007 ಆಗಿರ್ಬೋದಾ 8 ಆಗಿರ್ಬೋದಾ ಎಲ್ಲವನ್ನ ಅವರು ಇಲ್ಲಿ ಕೊಟ್ಟಿರುವಂಥದ್ದು. ಅವರೆಲ್ಲ ಸೈಬರಲ್ಲಿ ಎಲ್ಲ ನೋಡಿ ಅವರು ಮೆನ್ಷನ್ ಮಾಡಿಬಿಡ್ತಾರೆ. ಓಕೆನಾ, ಇನ್ನು ಸೊ ಇದೆಲ್ಲ ಅವರು ನೀವು ಅರ್ಜಿ ಸಲ್ಲಿಸುವಾಗ ಮಾಡುವಂತಹ ಏನೇನು ಮಾಡಬೇಕು ಇದೆಲ್ಲ ಅರ್ಜಿ ಸಲ್ಲಿಸುವಾಗ ಅಂದರೆ ಅಪ್ಲೈ ಮಾಡುವಾಗ ಮಾಡುವಂಥ ಕೆಲಸಗಳು ಇವು. ಅಪ್ಲಿಕೇಶನ್ಸ್ ಬಟನನ್ನು ಪೇ ಡನ್ ಅಂತ ಮಾಡಬೇಕಂತ ಎಲ್ಲವನ್ನು ಅವರು ಕೊಟ್ಟಿದ್ದಾರೆ. ಓಕೆ, ಇನ್ನು ಕೆಟಗರಿಯನ್ನು ಕೊಟ್ಟಿರುವಂಥದ್ದು. ಸೊ ಯಾವೆಲ್ಲ ಕೆಟಗರಿ, ಜನರಲ್ ಮೆರಿಟ್. ಓಕೆ, ಜನರಲ್ ಮೆರಿಟ್ ಆಗಿರ್ಬೋದು, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, SC STನ, ಪ್ರವರ್ಗ A ನ 2ನ, ಸೊ ಪ್ರವರ್ಗ B ನ 2Bನ, 3Aನ, 3Bನ ಎಲ್ಲವನ್ನ ಇಲ್ಲಿ ರೂರಲ್ ಕ್ಯಾಂಡಿಡೇಟ್ ಆಗಿರ್ಬೋದಾ, ಸೊ ಎಲ್ಲವನ್ನ ಇಲ್ಲಿ ಅವರು ಕೊಟ್ಟಿದ್ದಾರೆ. ಶುಲ್ಕ ಎಷ್ಟು ಅಂದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600 ಅವರು ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಇನ್ನು ಪ್ರವರ್ಗ 2A 2B 3 ಈ ಎಲ್ಲ ಅಭ್ಯರ್ಥಿಗಳಿಗೆ
₹300 ಅವರು ಮೆನ್ಷನ್ ಮಾಡಿದ್ದಾರೆ. ಇನ್ನು ಮಾಜಿ ಸೈನಿಕರಿಗೆ ಬರೀ ₹50 ಮಾತ್ರ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ವಿನಾಯಿತಿ ಅಂದರೆ ಪಾವತಿ ವಿನಾಯಿತಿ ಇದೆ. ಓಕೆ, ಶುಲ್ಕ ಪಾವತಿ ವಿನಾಯಿತಿ ಇದೆ ಅಂದರೆ ಇವರಿಗೆ ರಿಲ್ಯಾಕ್ಸೇಷನ್ ಅನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಪೇ ಮಾಡುವ ಅವಶ್ಯಕತೆ ಇರಲ್ಲ ಅಂತ. ಇವಾಗ ಡಿಜಿಟಲ್ ನಮ್ಮ ಕರೆನ್ಸಿ ಏನು ಬಂದಿದೆ ಅಂದರೆ ಫೋನ್ ಪೇ, ಗೂಗಲ್ ಪೇ ಈ ರೀತಿಯಾದಂತಹ ನಮ್ಮ ಒಂದು ಕರೆನ್ಸಿಯನ್ನೇ ಮಾತ್ರ ಅವರು ಮಾಡ್ತಾರೆ. ಆದರೆ ಡಿ ಪೋಸ್ಟ್ ಏನಿತ್ತು ಮೊದಲು ಮಾಡ್ತಿದ್ದಾರೆ ಆ ರೀತಿಯನ್ನ ಇವರು ಈ ಆರ್ಡ್ರನ್ನ ಅವರು ಏನು ಮಾಡ್ತಾರೆ, ಸ್ವೀಕರಿಸೋದಿಲ್ಲ ಅಂತ ಇವರು ರಿಜೆಕ್ಟ್ ಮಾಡ್ತಾರೆ. ಸೊ ಇದು ಇಲ್ಲಿ ಅನ್ವಯ ಇಲ್ಲ. ಸೊ ಇದನ್ನು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಓಕೆನಾ. ಇನ್ನು ಇಲ್ಲಿ ಯಾರೆಲ್ಲ ಎಕ್ಸಾಮ್ ಬರಿಬಹುದು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಯಾರೆಲ್ಲ ಎಕ್ಸಾಮ್ ಅನ್ನ ಬರೆಯುವುದು? ಭಾರತೀಯರಾಗಿರ್ಬೇಕು, ಭಾರತೀಯ ನಾಗರಿಕರಾಗಿರ್ಬೇಕು. ಓಕೆ, ಸೊ ಎಷ್ಟು ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರ ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿಯರು ವ್ಯಕ್ತಿಯನ್ನ ಮದುವೆಯಾಗಿರುವಂತಹ ಮಹಿಳಾ ಅಭ್ಯರ್ಥಿ ಸರ್ಕಾರದಿಂದ ಪೂರ್ವಾನುಮತಿಯನ್ನ ಪಡೆಯದೆ ನೇಮಕಾತಿಗೆ ಅರ್ಹರಾಗುವುದಿಲ್ಲ. ಸೊ ಒಬ್ಬ ಹೆಂಡತಿ ಇದ್ದೇ ಮತ್ತೊಂದು ಮದುವೆ ಆಗಿರ್ತಾರಲ್ಲ, ಸೊ ಅವರೆಲ್ಲ ಇದೆಲ್ಲ ಸರ್ಕಾರದಿಂದ ಅನುಮತಿ ಇಲ್ಲದೆ ಅವರು ಎಕ್ಸಾಮ್ ಅನ್ನ ಬರೆಯುವ ಹಾಗೆ ಇಲ್ಲ. ಸೊ ಎಷ್ಟು ರಿಸ್ಟ್ರಿಕ್ಷನ್ ಅನ್ನೋದು ಕೊಟ್ಟಿರುವಂಥದ್ದು. ಸೊ ಯಾರೆಲ್ಲ ಮದುವೆ ಆಗಿರುವಂಥದ್ದು, ದೈಹಿಕ ಏನಾದರೂ ಪ್ರಾಬ್ಲಮ್ ಇದ್ದವರು, ಹಾಗೂ ಕೇಂದ್ರ ಲೋಕಸೇವಾ ಆಯೋಗದಿಂದ ನಡೆಯಲಾಗುವಂತಹ ಪರೀಕ್ಷೆಗಳಿಂದ ಅಥವಾ ನೇಮಕಾತಿಗಳಿಂದ ಖಾಯಂ ಆಗಿ ಡಿಬಾರ್ ಆಗಿದ್ದಂಥವರು ಕೂಡ ಇಲ್ಲಿ ಅರ್ಹರಲ್ಲ ಅಂತ ಕೂಡ ಹೇಳಿದ್ದಾರೆ. ಇನ್ನು ಯಾವುದೇ ನೈತಿಕ ಪರಿಭಾಷೆಯಡಿ ಶಿಕ್ಷೆಗೆ ಒಳಪಟ್ಟಂತಹ ವ್ಯಕ್ತಿಗಳು, ಓಕೆ, ಯಾರಾದರೂ ಶಿಕ್ಷೆಯನ್ನು ಒಳಪಟ್ಟಂದ್ರೆ ಜೈಲ್ವಾಸಿ ಆಗಿರುವಂತಹವರು ಅಥವಾ ಜೈಲಿಗೆ ಹೋಗಿ ಬಂದಂಥವ್ರು, ಇನ್ನು ಡಿಬಾರ್ ಆಗಿರುವಂಥವ್ರು ತಾತ್ಕಾಲಿಕವಾಗಿ, ಇನ್ನು ಈ ರೀತಿಯಾದಂತಹ ವ್ಯಕ್ತಿಗಳು ಅಥವಾ ಅಭ್ಯರ್ಥಿಗಳು ಇಲ್ಲಿ ಎಕ್ಸಾಮ್ ಕೊಡಲು ಅರ್ಹರಲ್ಲ ಅಂತ ಅವ್ರು ರಿಸ್ಟ್ರಿಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಇದನ್ನು ಕೇರ್ಫುಲ್ ಆಗಿ ಓದ್ಕೊಳ್ಳಿ. ಓಕೆನಾ. ಇನ್ನು ಪರೀಕ್ಷೆಯ ಪ್ರಯತ್ನಗಳು. ಓಕೆ, ಎಷ್ಟು ಪ್ರಯತ್ನಗಳು ಅಂದರೆ ಮೀಸಲಾತಿ ಪ್ರಯತ್ನಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಎಷ್ಟು ಪ್ರಯತ್ನದಲ್ಲಿ ಅಂದರೆ ಜನರಲ್ ಅವರು 5 ಬಾರಿ ಎಕ್ಸಾಮ್ ಅನ್ನ ಕೊಡ್ಬೋದು. ಓಕೆ, ಜನರಲ್ ಮೆರಿಟ್ ಅವರು 5 ಬಾರಿ ಎಕ್ಸಾಮ್ ಅನ್ನ ಕೊಡ್ಬೋದು. ಓಕೆ, ಅಟೆಂಡ್ ಮಾಡ್ಬೋದು. ಇನ್ನು ಪ್ರವರ್ಗ 1, 2A, 2B, 3A, 3B ಈ ಅಭ್ಯರ್ಥಿಗಳಿದ್ದಾರೆ. ಇವರು ಟೋಟಲ್ ಆಗಿ 7 ಬಾರಿ ಎಕ್ಸಾಮ್ ಅಟೆಂಡ್ ಅನ್ನ ಮಾಡಬಹುದು. ಪ್ರಿಲಿಮ್ಸ್ ಏನಿದೆ ಟೋಟಲ್ ಆಗಿ 7 ಬಾರಿ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬಹುದು. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಂದ ಇವರು ಅನ್ಲಿಮಿಟೆಡ್ ಅಂತ ಹೇಳ್ತಾರೆ. ಪ್ರಯತ್ನಗಳ ಮಿತಿ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ಸಾರಿ ಅವರ ಏಜ್ ಲಿಮಿಟ್ ಎಷ್ಟಿದೆ ಅಲ್ಲಿಯವರೆಗೆ ಎಷ್ಟು ಸಾರಿ ಬೇಕಾದ್ರೂ ಅವರು ಎಕ್ಸಾಮ್ ಅನ್ನ ಬರೀಬಹುದು. ಓಕೆನಾ. ಇನ್ನು ಏನೆಲ್ಲ ನಿಮ್ಮ ಎಜುಕೇಶನ್ ಆಗಿರ್ಬೇಕು. ಸೊ ಯಾವೆಲ್ಲ ಎಜುಕೇಶನ್ ಆಗಿರ್ಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಡಿಗ್ರಿ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಈ ಅರ್ಜಿಯನ್ನು ಸಲ್ಲಿಸುವಂಥದ್ದು. ಫೈನಲ್ ಇಯರ್ ಡಿಗ್ರಿ ಅಂದರೆ ಫೈನಲ್ ಇಯರ್ ನಿಮ್ಮ ಎಕ್ಸಾಮ್ ಏನಿದೆ ಅದರ ರಿಸಲ್ಟ್ ಇನ್ನೂ ಬಂದಿಲ್ಲ ಅಂತಂದ್ರೂ ಕೂಡ ನೀವು ಪ್ರಿಲಿಮ್ಸ್ನ ಅಪ್ಲೈ ಮಾಡಬಹುದು. ಓಕೆ, ಯಾಕಂದ್ರೆ ಮೇನ್ಸ್ ಎಕ್ಸಾಮ್ ಒಳಗಡೆ ನಿಮ್ಮ ರಿಸಲ್ಟ್ ಬಂದಿರುತ್ತೆ. ಓಕೆ, ಸೇಮ್ ಏನಂದ್ರೆ UPSC ಯಾವ ರೀತಿಯಾಗಿ ರಿಕ್ವೈರ್ಮೆಂಟ್ ಬಿಟ್ಟಿದ್ದೆ ಅದೇ ರೀತಿಯಾಗಿ KS ಅವರು ಕೂಡ ಅಷ್ಟೇ ರಿಕ್ವೈರ್ಮೆಂಟ್ ಅನ್ನ ಬಿಟ್ಟಿರುವಂಥದ್ದು. ಓಕೆ, ನಿಮ್ಮ ವಿದ್ಯಾರ್ಥಿ ಯಾವುದೇ ಒಂದು ಡಿಗ್ರಿ ಇದ್ದವರಾದರೂ ಕೂಡ, ಓಕೆ, ಯಾವುದೇ ಆರ್ಟ್ಸ್ ಬ್ಯಾಕ್ಗ್ರೌಂಡ್ದವರಾದರೂ ಅಷ್ಟೇ, ಇನ್ನು ಕಾಮರ್ಸ್ ಬ್ಯಾಕ್ಗ್ರೌಂಡ್ದವರಾದರೂ ಅಷ್ಟೇ, ಇನ್ನು ಬೇರೆ ಯಾವುದೇ ಬ್ಯಾಕ್ಗ್ರೌಂಡ್ದವರಾದರೂ ಅಷ್ಟೇ ಡಿಗ್ರಿ ಹೊಂದಿದಂತಹ ಅಭ್ಯರ್ಥಿಗಳು ಇಲ್ಲಿ ಎಕ್ಸಾಮ್ ಅನ್ನ ಬರೀಬಹುದು. ಓಕೆ, ಹಾಗಾದ್ರೆ ಸ್ನೇಹಿತರೆ ವಯೋಮಿತಿ ಎಷ್ಟು ವರ್ಷ ಇದೆ ಇವರಿಗೆ ಅಂದರೆ, ಸೊ ಇವರಿಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇರುವಂಥದ್ದೇ 21 ವರ್ಷ. ಸೊ ಎಲ್ಲರ ಅಭ್ಯರ್ಥಿಗಳಿಗೆ ಇಲ್ಲಿ ಎಕ್ಸಾಮ್ ಸ್ಟಾರ್ಟ್, ನಾವು ಎಕ್ಸಾಮ್ ಬರಿಬೇಕನ್ನುವಂಥ ವರ್ಷ ಎಷ್ಟಿದೆ ಅಂದರೆ 21 ವರ್ಷ ಈ ಎಕ್ಸಾಮ್ಗೆ ನಾವು ಪ್ರಿಲಿಮ್ಸ್ಗೆ ತೊಗೊಳ್ಬೋದು. ನಿಮಗೆ 21 ವರ್ಷ ಆಗಿದೆ ಅಂದರೆ ನೀವು ಎಕ್ಸಾಮನ್ನು ಕಂಡಕ್ಟ್ ಮಾಡಬಹುದು. ಇನ್ನು 21 ವರ್ಷ ಆಗಿಲ್ಲ ಅಂದರೆ ಎಕ್ಸಾಮನ್ನು ಕಂಡಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಏನಾದರೂ ಡಿಗ್ರಿ ನೀವೇನಿದ್ರೆ ಫೈನಲ್ ಇಯರ್ ನೀವು ಡಿಗ್ರಿಯಲ್ಲಿ ಇದ್ದೀರಿ ಆದರೂ ನೀವು ಎಕ್ಸಾಮನ್ನು ಕಂಡಕ್ಟ್ ಮಾಡಬಹುದು ಅಂದರೆ ಹೌದು ಮಾಡಬಹುದು. ಓಕೆ, ಯಾಕಂದರೆ ಮೀನ್ಸ್ ಬರೆಯುವಷ್ಟರಲ್ಲಿ ನಿಮ್ಮ ಒಂದು ಫೈನಲ್ ಇಯರ್ ಕಂಪ್ಲೀಟ್ ಆಗಿರುತ್ತೆ ಮತ್ತು ನಿಮ್ಮ ಒಂದು ರಿಸಲ್ಟ್ ಕೂಡ ಬಂದಿರುತ್ತೆ ಅಷ್ಟರಲ್ಲೇ. ಓಕೆನಾ, ಅವರು ಕಂಡಕ್ಟ್ ಮಾಡ್ಬೋದು. ಇನ್ನು ಪ್ರವರ್ಗ ಎ ಏನಿದೆ, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ ಇಲ್ಲಿ
ಸಾರಿ 43 ವರ್ಷಗಳನ್ನು ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಇನ್ನು ಸಾಮಾನ್ಯ ಅಂದರೆ ಜನರಲ್ ಮೆರಿಟ್ ಅವರಿಗೆ 40 ವರ್ಷ ಇದೆ. ಓಕೆ, 21ರಿಂದ 40 ವರ್ಷ. ಇನ್ನು ಪ್ರವರ್ಗ ಈ ಅಭ್ಯರ್ಥಿಗಳಿಗೆ 21ರಿಂದ 43 ವರ್ಷ. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳೇನಿದ್ದಾವೆ, ಈ ಅಭ್ಯರ್ಥಿಗಳಿಗೆ 21 ವರ್ಷದಿಂದ 45 ವರ್ಷಗಳವರೆಗೆ ಅವರಿಗೆ ಸಡಿಲಿಕೆ ಇರುವಂಥದ್ದು. ಅಂದರೆ 5 ವರ್ಷ ಎಕ್ಸ್ಟ್ರಾ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಅಲ್ವಾ. ಸೊ ಹಾಗಾದರೆ ಅನ್ಲಿಮಿಟೆಡ್, ಇವರು ಎಷ್ಟು ಸರಿ ಬೇಕಾದರೂ ನೀವು ಎಕ್ಸಾಮನ್ನು ಬರಿಬೋದು. 21 ವರ್ಷದಿಂದ 45 ವರ್ಷ ಆಗುವವರೆಗೆ ನಿಮ್ಮ ಎಕ್ಸಾಮ್ ಎಷ್ಟು ಸರಿ ಬೇಕಾದರೆ ನಿಮಗೆ ನಿಮ್ಮ ಏಜ್ ಲಿಮಿಟಲ್ಲಿ ಎಷ್ಟು ಸರಿ ಬೇಕಾದರೆ ಎಕ್ಸಾಮನ್ನು ನೀವು ಕಂಡಕ್ಟ್ ಮಾಡ್ಬೋದು. ಓಕೆನಾ. ಇನ್ನು ಈ ಮಾಜಿ ಸೈನಿಕರು, ಮಾಜಿ ಸೈನಿಕರು ರಿಟೈರ್ಡ್ ಆಗಿ ಬಂದಿರ್ತಾರಲ್ಲ, ಸೊ ಅವರಿಗೂ ಕೂಡ ವರ್ಷಗಳಿಗೆ ಸಲ್ಲಿಸುವಂಥ 3 ವರ್ಷಗಳಿಗೂ ಕೂಡ ಸೇರಿಸಿ ಎಷ್ಟು ವರ್ಷಗಳಾದವು ಅವರು ಅಷ್ಟು ವರ್ಷಗಳು ಅವರು ಅರ್ಜಿಯನ್ನು ಸಲ್ಲಿಸಿ ಅವರು ಎಕ್ಸಾಮನ್ನು ಬರೀಬಹುದು. ಇನ್ನು ಅಂಗವಿಕಲರಿಗೆ 10 ವರ್ಷ ಸಡಿಲಿಕೆ ಇರುವಂಥದ್ದು. ಇನ್ನು ವಿಧವೆಯಾಗಿದ್ದಲ್ಲಿ ಅಭ್ಯರ್ಥಿಯು ಸಕ್ಷಮ ಪ್ರಾಧಿಕಾರದಿಂದ ತಾನು ವಿಧವೆ ಎಂದು ಹಾಗೂ ಮರು ಮದುವೆಯಾಗಿರುವುದಿಲ್ಲವೆಂಬ ಪ್ರಮಾಣ ಪತ್ರವನ್ನು ಪಡೆದುಕೊಟ್ಟುಕೊಂಡು ಆಯೋಗವು ಸೂಚಿಸಿದಾಗ ಅದರ ಮೂಲಕ ಪ್ರತಿಯನ್ನು ಪರಿಶೀಲನೆಗೆ ಹಾಜರುಪಡಿಸಬೇಕು. ಸೊ ಅವರಿಗೂ ಕೂಡ 10 ವರ್ಷದ ಸಡಿಲಿಕೆ ಇರುವಂಥದ್ದು. ಈ ಸೇವೆಗಳಿಗಾಗಿ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಒಂದು ಕರ್ನಾಟಕ ಪೊಲೀಸ್ ಸೇವೆ, ಅದಕ್ಕೂ ಕೂಡ ಮತ್ತು ಕರ್ನಾಟಕ ಕಾರಾಗೃಹ ಸೇವೆಗಳಿಗಾಗಿ ಮತ್ತೆ ಅಬಕಾರಿ ಅಧೀಕ್ಷಕರು ಈ ಒಂದು ಪೋಸ್ಟ್ಗಾಗಿ ಕೂಡ ಅರ್ಜಿ ಸಲ್ಲಿಸಬೇಕಾದ್ರೆ ಸೊ ಯಾವೆಲ್ಲ ಒಂದು ನಿಮ್ಮ ಒಂದು ದೈಹಿಕ ಸದೃಢತೆ ಯಾವ ರೀತಿ ಆಗಿರಬೇಕು ಅನ್ನುವಂಥದ್ದನ್ನು ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಎತ್ತರ ಎಷ್ಟಿರಬೇಕು, ತೂಕ ಎಷ್ಟಿರಬೇಕು, ಸೊ ಪುರುಷರಿಗೆ ಯಾವ ರೀತಿ ಆಗಿರಬೇಕು ಮತ್ತು ಮಹಿಳೆಯರಿಗೆ ಯಾವ ರೀತಿ ಆಗಿರಬೇಕು, ಎಷ್ಟು ಇರಬೇಕು ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದನ್ನು ಕೇರ್ಫುಲ್ ಆಗಿ ಓದ್ಕೊಳ್ಳಿ. ಓಕೆನಾ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ರೀತಿ ಆಗಿರ್ತಂದ್ರೆ ಪೂರ್ವಭಾವಿ ಪರೀಕ್ಷೆ ಮತ್ತು ಮೇನ್ಸ್ ಎಕ್ಸಾಮ್ ಇರುತ್ತೆ. ಪೂರ್ವಭಾವಿ ಪರೀಕ್ಷೆ, ಆನಂತರ ಮೇನ್ಸ್ ಇರುತ್ತೆ, ಆನಂತರ ಇಂಟರ್ವ್ಯೂ. ಸೊ ಇಲ್ಲಿ ಏನಂದರೆ UPSC ಅಲ್ಲಿ ಇರುವ ಹಾಗೆ ಇಲ್ಲಿ ಏನಂದರೆ ನಿಮ್ಮ ಒಂದು ಆಪ್ಷನಲ್ ಪೇಪರ್ ಇಲ್ಲಿ ತೆಗೆದು ಹಾಕಲಾಗಿದೆ. ಆಪ್ಷನಲ್ ಪೇಪರ್ ಇಲ್ಲಿ ಇಲ್ಲ ನಿಮಗೆ. ಓಕೆ, ಓನ್ಲಿ ಏನಿದೆ ಅಂದರೆ ಬರೀ ಪ್ರಿಲಿಮ್ಸ್ ಎಕ್ಸಾಮ್ ಇರುವಂಥದ್ದು PT. ಓಕೆ, ಬರೀ ಪ್ರಿಲಿಮ್ಸ್ ಎಕ್ಸಾಮ್ ಇರುವಂಥದ್ದು ಮತ್ತು ಮೇನ್ಸ್ ಎಕ್ಸಾಮ್ ಇರುವಂಥದ್ದು. ಪ್ರಿಲಿಮ್ಸ್ ನಂತರ ಮೇನ್ಸ್ ಇರುತ್ತೆ, ಆನಂತರ ಇಂಟರ್ವ್ಯೂ. ಓಕೆ, ಆನಂತರ ಇಂಟರ್ವ್ಯೂ ಇರುತ್ತೆ. ಸೊ ಈ 3 ಹಂತದಲ್ಲಿ ಎಕ್ಸಾಮ್ ನಡೀತದೆ. ಮತ್ತು ಇದರಲ್ಲಿ ಆಪ್ಷನಲ್ ಪೇಪರ್ ಏನಿತ್ತು ಇದನ್ನು ತೆಗೆದು ಹಾಕಲಾಗಿದೆ. ಆಪ್ಷನಲ್ ಮೊದಲು ಇತ್ತು KS ಎಕ್ಸಾಮಲ್ಲಿ, ಇವಾಗ ಆಪ್ಷನಲ್ ಪೇಪರ್ಸ್ಗಳು ಇಲ್ಲ. ಸೊ 2 ಆಪ್ಷನಲ್ ಪೇಪರ್ಸ್ಗಳನ್ನು ತೆಗೆದು ಹಾಕಲಾಗಿದೆ. ಇವು ಬರೀ UPSCಯಲ್ಲಿ ಮಾತ್ರ ಇರುವಂಥದ್ದು. ಸೊ ಹಾಗಾದರೆ ಸ್ನೇಹಿತರೆ, ಸೊ ಮೊದಲನೇದಾಗಿ ಪೇಪರ್ 1 ಏನಿದೆ, ಈ ಪೇಪರ್ 1 ಪ್ರಶ್ನೆಗಳಿಗೆ 2 ಅಂಕಗಳಂತೆ ಪ್ರತಿ ಪತ್ರಿಕೆಯು 100 ಪ್ರಶ್ನೆಗಳನ್ನು ಒಳಗೊಂಡಿರುವಂತೆ. ಓಕೆ, ಪ್ರತಿ ಏನು ಈ ಪ್ರಶ್ನೆ ಪೇಪರ್ ಏನಿದೆ ಸೊ 100 ಪ್ರಶ್ನೆಗಳನ್ನು ಇದು ಒಳಗೊಂಡಿರುತ್ತೆ. ಇನ್ನು ಪೇಪರ್ 2 ಏನಿದೆ, ಇದನ್ನು ಕೂಡ ಪತ್ರಿಕೆಯು ಗರಿಷ್ಠ 200 ಅಂಕಗಳು ಮತ್ತು 2 ಗಂಟೆಗಳ ಕಾಲಾವಧಿಯದಾಗಿರುತ್ತೆ. ಸೊ 2 ಗಂಟೆ ಇದನ್ನು ಮೆನ್ಷನ್ ಮಾಡಿರಲಾಗುತ್ತೆ. ಓಕೆ, ಸೊ ಹಾಗಾದರೆ ಇದರಲ್ಲಿ ಪತ್ರಿಕೆ 1 ಏನಿದೆ, ಇದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನು ಒಳಗೊಂಡಿರುತ್ತೆ. ಸಾಮಾನ್ಯ ಅಧ್ಯಯನ, ಓಕೆ, ಸ್ಟಡಿಗೆ ರಿಲೇಟೆಡ್ ಆಗಿರುವಂತಹ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸನ್ನು ಇಲ್ಲಿ ನೀವು ಓದ್ಕೊಳ್ಬೇಕಾಗತ್ತೆ. ಸೊ ಇದರಿಂದ ಕ್ವಶನ್ಸ್ಗಳು ಟೋಟಲ್ ಆಗಿ 40 ಕ್ವಶನ್ಸ್ಗಳು ಬರ್ತಾವಂತೆ. ಓಕೆನಾ. ಓಕೆ, 40 ಕ್ವಶನ್ಸ್ಗಳು ಬರ್ತವೆ. ಇನ್ನು ಇದರ ಅಂಕ ಅಂದರೆ 40 ಕ್ವಶನ್ ಅಂದರೆ ಎಷ್ಟಾಯಿತು, 80 ಅಂಕ. ಓಕೆ, 80 ಮಾರ್ಕ್ಸ್ ಇಲ್ಲಿ. ಇನ್ನು ಮಾನವಿಕ ಶಾಸ್ತ್ರದಲ್ಲಿ ಹ್ಯುಮ್ಯಾನಿಟೀಸ್ ಇಲ್ಲಿ ನೋಡೋದಾದರೆ 60 ಕ್ವಶನ್ಸ್ಗಳು ಬರ್ತವೆ. ಹ್ಯುಮ್ಯಾನಿಟೀಸಿಂದ 120 ಅಂಕ. ಓಕೆ, ಸೊ ಒಂದು ಕ್ವಶನಿಗೆ 2 ಮಾರ್ಕ್ಸ್ ಅಲ್ವಾ, ಹಾಗಾದರೆ 120 ಅಂಕ. ಸೊ ಹಾಗಾದರೆ ಇಲ್ಲಿ ಟೋಟಲ್ ಆಗಿ ನೋಡೋದಾದರೆ 100 ಪ್ರಶ್ನೆಗಳಿಗೆ 200 ಅಂಕ. ಸೊ ಪ್ರಶ್ನೆ ಪತ್ರಿಕೆ 1ರಲ್ಲಿ. ಇನ್ನು ಪ್ರಶ್ನೆ ಪತ್ರಿಕೆ 2 ಏನಿದೆ, ಸೊ ಇದರಲ್ಲಿ ಏನಿದೆ ಅಂದರೆ ಸೊ ರಾಜ್ಯದ ಪ್ರಾಮುಖ್ಯತೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ ಅಂದರೆ ಜನರಲ್ ಸ್ಟಡೀಸ್ಗೆ ರಿಲೇಟೆಡ್ ಆದಂಥ ಸ್ಟೇಟ್ ಇಂಪಾರ್ಟೆನ್ಸ್. ಸೊ ಕರ್ನಾಟಕ ಸ್ಟೇಟ್ನ ಇಂಪಾರ್ಟೆನ್ಸ್ಗಳನ್ನ ಪತ್ರಿಕೆ 2ರಲ್ಲಿ ಕೊಡಲಾಗಿದೆ. ಸೊ ಅದರಿಂದ ಟೋಟಲ್ ಆಗಿ 40 ಕ್ವಶನ್ಸ್ಗಳು ಬರ್ತವೆ. ಇದರಿಂದ 80 ಮಾರ್ಕ್ಸ್. ಓಕೆ, ಇನ್ನು 2ನೇ ಭಾಗದಲ್ಲಿ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ. ಓಕೆ, ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಓಕೆ, ಮತ್ತು ಪರಿಸರ ವಿಜ್ಞಾನ ಅಂದರೆ
ಟೆಕ್ನಿ ಎನ್ವೈರ್ಮೆಂಟ್ ಮತ್ತು ಎನ್ವೈರ್ಮೆಂಟಲ್ ಇಕಾಲಜಿ ಎನ್ವೈರ್ಮೆಂಟ್ ಅಂತ ಹೇಳ್ತೇವೆ. ಸೊ ಇದು ಕೂಡ ಇಲ್ಲಿ ಈ ಒಂದು ಸಬ್ಜೆಕ್ಟ್ಸ್ಗಳಿಂದ ಟೋಟಲ್ ಆಗಿ 30 ಕ್ವಶನ್ಸ್ಗಳನ್ನು ತೆಗಿತಾರೆ. ಸೊ ಮಾರ್ಕ್ಸ್ ಎಷ್ಟಿರ್ತದೆ? 60 ಮಾರ್ಕ್ಸ್. ಓಕೆ, 60 ಇಲ್ಲಿ ಅಂಕಗಳು. ಇನ್ನು ಸಾಮಾನ್ಯ ಮನೋ ಸಾಮರ್ಥ್ಯ ಏನಿದೆ ಅಂದ್ರೆ ಜನರಲ್ ಮೆಂಟಲ್ ಅಬಿಲಿಟಿ ಏನಿದೆ, ಸಿಸ್ಯಾಟ್ ಅಂತ ಹೇಳ್ತೇವಲ್ವಾ, ಜನರಲ್ ಮೆಂಟಲ್ ಅಬಿಲಿಟಿಯಿಂದ 30 ಕ್ವಶನ್ಸ್ಗಳನ್ನ ಇವರು ತೆಗಿತಾರೆ. ಅಂದ್ರೆ ಟೋಟಲ್ ಆಯಿತು 60 ಅಂಕಗಳು. ಹಾಗಾದ್ರೆ ಈ ಎಲ್ಲ ಸೇರಿಸಿ ಎಷ್ಟು ಪ್ರಶ್ನೆಗಳಂದ್ರೆ ಇವೆಲ್ಲ ಸೇರಿಸಿ ಟೋಟಲ್ ಆಗಿ 100 ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ. ಪತ್ರಿಕೆ 2 ಕೂಡ. ಹಾಗಾದ್ರೆ ಅಂಕಗಳು ಎಷ್ಟು ಇರುತ್ತಾವಂದ್ರೆ 200 ಅಂಕಗಳದ್ದು ಪ್ರಶ್ನೆ ಪತ್ರಿಕೆ ಕೂಡ. ಇದು ಪ್ರಶ್ನೆ ಪತ್ರಿಕೆ 2. ಓಕೆನಾ? ಇಷ್ಟ ಅರ್ಥ ಆಯ್ತಲ್ಲ. ಪ್ರಶ್ನೆ ಪತ್ರಿಕೆ 1ರಲ್ಲಿ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಇದಾವೆ. ಪ್ರಶ್ನೆ ಪತ್ರಿಕೆ 2ರಲ್ಲಿ ಕರ್ನಾಟಕದ ಇಂಪಾರ್ಟೆನ್ಸ್ ಯಾವುದು, ಜನರಲ್ ಸ್ಟಡೀಸ್ಗೆ ರಿಲೆವೆಂಟ್ ಆದಂಥದ್ದು ಸ್ಟೇಟ್ ಇಂಪಾರ್ಟೆನ್ಸ್ನ ಕೊಟ್ಟಿದ್ದಾರೆ. ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಎಕಾಲಜಿ ಎನ್ವೈರ್ಮೆಂಟ್ನ ಟಾಪಿಕ್ಸ್ಗಳು ಮತ್ತು ಇದು ಮೆಂಟಲ್ ಎಬಿಲಿಟಿ ಪತ್ರಿಕೆ 2ರಲ್ಲಿ ಇರುತ್ತೆ. ಇನ್ನು ಪತ್ರಿಕೆ 1ರಲ್ಲಿ ಇರುವಂಥದ್ದು ಹ್ಯುಮ್ಯಾನಿಟೀಸ್ ವಿತ್ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ಗಳು. ಓಕೆನಾ? ಸೊ ಇವದ್ರಿಂದ ನೋಡಿದವ್ರಿ 2 ಪತ್ರಿಕೆಗಳಿಗೆ 200 ಅಂಕಗಳ ಮತ್ತು 100 ಪ್ರಶ್ನೆಗಳು. ಓಕೆ, ಇನ್ನು ಟಿಪ್ಪಣಿ ಏನು ಕೊಟ್ಟಿದ್ದಾರೆ ಅಂದರೆ, ಪ್ರಶ್ನೆ ಪತ್ರಿಕೆಯು ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಎರಡಲ್ಲೂ ಕೂಡ ಇರುತ್ತೆ. ಇಲ್ಲಿ ಹಿಂದಿ ಇರಲ್ಲ. ಯಾಕೆಂದರೆ ಹಿಂದಿ ಲ್ಯಾಂಗ್ವೇಜ್ ಇರುವಂಥದ್ದು UPSC ಎಕ್ಸಾಮ್ನಲ್ಲಿ. ಅಲ್ಲಿ ನಿಮಗೆ ಕನ್ನಡ ನೋಡಲಿಕ್ಕೆ ಸಿಗಲ್ಲ. ಅಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಮಾತ್ರ. ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಇರುತ್ತೆ. ಯಾಕಂದರೆ ಮೊದಲು ಇಂಗ್ಲೀಷ್ನಲ್ಲಿ ಕ್ವಶನ್ ಪೇಪರನ್ನು ಇವರು ತೆಗಿತಾರೆ. ಓಕೆ, ಮಾಡ್ತಾರೆ. ಆ ನಂತರ ಟ್ರಾನ್ಸ್ಲೇಟ್ ಮಾಡ್ತಾರೆ ಕನ್ನಡದಲ್ಲಿ. ಓಕೆನಾ? ಹಾಗಾಗಿ ಕನ್ನಡದ ಒಂದು ಟ್ರಾನ್ಸ್ಲೇಟ್ ಏನಿದೆ, ಅರ್ಥ ಆಗದೇ ಇರೋ ಟೈಪ್ನಲ್ಲಿ ಒಂದು ಸತಿ ಇವರು ನಮೂದಿಸಿರ್ತಾರೆ. ಅಂದರೆ ಕನ್ನಡವನ್ನು ಈ ರೀತಿಯಾಗಿ ಮಾಡಿರ್ತಾರೆ. ಕೆಲವೊಂದು ಶಬ್ದಗಳು ನಮಗೆ ಅರ್ಥ ಆಗಲ್ಲ, ನಮ್ಗೆ ಗೊತ್ತಿರುತ್ತೆ ಅದೇ ಹೌದು ಅಂತ, ಬಟ್ ಅರ್ಥ ಆಗಲ್ಲ. ಯಾಕಂದರೆ ಈ AI ಯೂಸ್ ಮಾಡಿ ಇವರು ಟ್ರಾನ್ಸ್ಲೇಟನ್ನು ಮಾಡಿರ್ತಾರೆ. ಸೊ ನಿಜವಾಗಿ ಕ್ವಶನ್ ಪೇಪರ್ ತೆಗೆಯೋದು ಇಂಗ್ಲೀಷ್ನಲ್ಲೇ, ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇವರು ಕ್ವಶನ್ ಪೇಪರನ್ನು ತೆಗಿತಾರೆ. ಓಕೆನಾ? ಹಾಗಾಗಿ ಇಂಗ್ಲೀಷಲ್ಲೇ ನೀವು ಫಸ್ಟು ಕ್ವಶನನ್ನು ಓದ್ಕೊಳ್ಳಿ. ಆ ನಂತರ ಯಾರಿಗೆಲ್ಲ ಸ್ವಲ್ಪ ಡೌಟ್ ಇದೆ, ಏನು ಕ್ವಶನ್ ಅರ್ಥ ಆಗ್ತಾ ಇಲ್ಲಪ್ಪ ಅಂತಂದರೆ ಅದನ್ನು ಕನ್ನಡದಲ್ಲಿ ಕ್ವಶನನ್ನು ಓದ್ಕೊಂಡು ಫಿಲ್ಲನ್ನು ಮಾಡ್ಬೋದು. ಆದರೆ ಇಂಗ್ಲೀಷಲ್ಲಿ ಫಸ್ಟ್ ಓದ್ಕೊಳ್ಳಿ ಕ್ವಶನನ್ನು. ಯಾಕಂದರೆ ಫಸ್ಟ್ ಇವ್ರು ತೆಗೆಯೋದೇ ಇಂಗ್ಲೀಷ್ ಮೀಡಿಯಮಲ್ಲಿ, ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ. ಓಕೆ, ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟನ್ನು ಮಾಡ್ತಾರೆ. ಹಾಗೆ ಟ್ರಾನ್ಸ್ಲೇಟ್ ಯಥಾತಥವಾಗಿ ಟ್ರಾನ್ಸ್ಲೇಟ್ ಬಂದಿರುತ್ತೆ. ನಮ್ಗನ್ಸುತ್ತೆ ಬೇರೆ ಯಾವುದೋ ಕ್ವಶನನ್ನು ಕೊಟ್ಟುಬಿಟ್ಟಿದ್ದಾರೆ ಅಂತ. ಹಾಗೇನೂ ಇರಲ್ಲ. ಬಟ್ ಇಂಗ್ಲೀಷಲ್ಲೇ ಕೊಟ್ಟಿರುವಂಥ ಕ್ವಶನನ್ನು ಟ್ರಾನ್ಸ್ಲೇಟ್ ಈ ರೀತಿಯಾಗಿ ಮಾಡಿರ್ತಾರೆ. ಸೊ UPSC ಕೂಡ ಈ ರೀತಿಯಾದ ಬಹಳಷ್ಟು ಪ್ರಕರಣಗಳಿವೆ. ಬಹಳಷ್ಟು ಶಬ್ದಗಳನ್ನು ಬೇರೆ ಯಾವುದೋ ಒಂದು ರೂಪದಲ್ಲಿ, ಯಾವುದೋ ಒಂದು ಶಬ್ದವನ್ನು ಇಲ್ಲಿ ಮೆನ್ಷನ್ ಮಾಡಿಬಿಡ್ತಾರೆ. ಯಾಕಂದರೆ ಅವರು AI ಇಂದ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಹೋಗ್ತಾರಲ್ವಾ. ಸೊ ಏನೋ ಒಂದು ಶಬ್ದವನ್ನು ಇಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟು ಬಿಡುತ್ತೆ. ಅದನ್ನೇ ಅವರು ಮೆನ್ಷನ್ ಬಿಟ್ಟಿರ್ತಾರೆ. ಸೊ ಮಕ್ಕಳಿಗೆ ಓದುವಾಗ ಕಂಪಲ್ಸರಿ ಹಿಂದಿ ಮಕ್ಕಳಿದ್ದವರಿಗೆ ಗೊತ್ತೇ ಆಗಲ್ಲ. ಸೊ ಯಾವ ವರ್ಡ್ ಏನು ಕೊಟ್ಟಿದ್ದಾರೆ ಅನ್ನೋವಂಥದ್ದು. ಸೊ ಇಂಗ್ಲೀಷ್ ಮೀಡಿಯಮ್ ಇದ್ದವರಿಗಂತೂ ಅರ್ಥ ಆಗ್ಬಿಡುತ್ತೆ. ಸೊ ಇಲ್ಲಿ ಕೂಡ ಅದೇ ರೀತಿ ಆಗತ್ತೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಇಂಗ್ಲೀಷಲ್ಲಿ ಇದನ್ನು ಒಂದ್ಸರಿ ಇಲ್ಲ ಕನ್ನಡದಲ್ಲಿ ಓದ್ಕೊಳ್ಳಿ ಫಸ್ಟು. ಆ ನಂತರ ಇಂಗ್ಲೀಷಲ್ಲಿ ನೀವು ಇದನ್ನು ರಿಪೀಟ್ ಆಗಿ ಓದಿ. ಸೊ ಏನು ಕೊಟ್ಟಿದ್ದಾರೆ ಕ್ವಶನ್ ಅಂತ ಅನ್ನುವಂಥದ್ದನ್ನು, ಯಾವ ವರ್ಡ್ ನಿಮಗೆ ಕನ್ಫ್ಯೂಷನ್ ಆಗ್ತಿದೆ, ಸೊ ಅರ್ಥ ಆಗ್ತಿಲ್ಲ ಅನ್ನುವಂಥದ್ದನ್ನು ನೀವು ಮೊದಲು ಅದನ್ನು ಓದ್ಕೊಳ್ಳಿ. ಓಕೆನಾ? ಇನ್ನು ಪೂರ್ವವಾಯು ಪರೀಕ್ಷೆಯಲ್ಲಿ ಸಾಮಾನ್ಯ ಅಂದರೆ ಬೌದ್ಧಿಕ ಸಾಮರ್ಥ್ಯದ ಪ್ರಶ್ನೆಗಳ ಮಟ್ಟವು SSLC 10ನೇ ತರಗತಿಯ ಮಟ್ಟದಾಗಿರುತ್ತಂತೆ. ಓಕೆ, ಪ್ರಿಲಿಮ್ಸ್ ಎಕ್ಸಾಮ್ ಎಷ್ಟರದಾಗಿತ್ತಂತೆ? 10ನೇ ತರಗತಿ ಮಟ್ಟದ ಪ್ರಿಲಿಮ್ಸ್ ಎಕ್ಸಾಮ್ ನಡೀತದೆ. ಓಕೆ, ಹಾಗಾದರೆ ನೀವು 6 to 10 ವರೆಗೆ ನೀವು NCERT ಆಗಿರ್ಬೋದು, ಇಲ್ಲ ಒಂದು ಕರ್ನಾಟಕ ಸ್ಟೇಟ್ ಬೋರ್ಡ್ದ ಬುಕ್ಸ್ ಇದ್ದಾವೆ ಅದನ್ನು ಕೂಡ ಪ್ರಿಪೇರ್ ಮಾಡ್ಬೋದು, ಅದನ್ನು ಕೂಡ ರೀಡಿಂಗ್ ಮಾಡ್ಬೋದು. ಮತ್ತು ನೋಟ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಯಾಕಂದರೆ ಟೈಮ್ ಇಲ್ಲ, ಹೆಚ್ಚು ಟೈಮ್ ಇಲ್ಲ ಅಲ್ವಾ. ಟೈಮ್ ಇದ್ದಿದ್ರೆ ನೀವು ಹೆಚ್ಚು ಆರಾಮ್ಸಾಗಿ ನೋಟ್ಸ್ ಮಾಡಿಕೊಂಡು, ಸ್ಟಿಕ್ಕಿ ನೋಟ್ಸ್ ಮಾಡಿಕೊಂಡು ಕೂಡ ನೀವು ಓದ್ಬೋದಾಗಿತ್ತು. ಅದು ನೋಟ್ಸ್ ಇಲ್ಲ, ಬರೀ ರಿವಿಷನ್ ಮಾತ್ರ ಇರುವಂಥ. ಯಾರ ಕಡೆ ನೋಟ್ಸ್ ಇದ್ದರೆ ಇಸ್ಕೊಂಡು ನೀವು ಓದಲಿಕ್ಕೆ ಸ್ಟಾರ್ಟ್ನ ಮಾಡ್ಕೋಬೇಡಿ. ಇಲ್ಲ ಅಂದರೆ ಕೋಚಿಂಗ್ ಸೆಂಟ್ರಲ್ಲಿ ಕೂಡ ನೋಟ್ಸ್ಗಳಿರ್ತವೆ, ಇಂಗ್ಲೀಷಲ್ಲಿ ಇರ್ತವೆ ಹೆಚ್ಚಾಗಿ ನೋಡಿದ್ರೆ. ಸೊ ಅವುಗಳನ್ನು ಇಸ್ಕೊಂಡು ಪರ್ಚೇಸ್ ಮಾಡ್ಕೊಂಡು ನೀವು ಓದಲಿಕ್ಕೆ ಸ್ಟಾರ್ಟನ್ನು ಮಾಡ್ಬೋದು. ಓಕೆ, ಇನ್ನು ಮೇನ್ಸ್ ಎಕ್ಸಾಮ್ ಏನಿದೆ, ಮೇನ್ಸ್ ಎಕ್ಸಾಮ್ ಡಿಗ್ರಿ ಲೆವೆಲ್ದೇ ಆಗಿರುತ್ತೆ. ಅದು ಋಣಾತ್ಮಕವಾಗಿ ಮಾರ್ಕ್ಸ್ ಕಟ್ಟನ್ನು ಕೂಡ ಮಾಡಲಾಗುತ್ತೆ. ಸೊ ಎಷ್ಟಾದರೆ 1/4
ಓಕೆ 1/4 ಅಂತ ಇಲ್ಲಿ ಕೊಡಲಾಗಿದೆ. 1/4 ಅಂದರೆ ಏನು? 0.25 0.25 ಇಲ್ಲಿ ಓಕೆ 0.25 ಮಾರ್ಕ್ಸನ್ನು ಕಟ್ ಮಾಡಲಾಗತ್ತೆ. ರಾಂಗ್ ಆದರೆ, ಒಂದು ಕ್ವಶನ್ ರಾಂಗ್ ಆದರೆ 0.25 ಮಾರ್ಕ್ಸನ್ನು ಕಟ್ ಮಾಡಲಾಗುತ್ತೆ. ಅಂದರೆ 1/4 ಅಷ್ಟು. ಸೊ ಯು ಪಿ ಎಸ್ ಸಿಲಿ ಎಷ್ಟಿದೆ ಅಂದರೆ, ಯು ಪಿ ಎಸ್ ಸಿಲಿ ಇರುವಂಥದ್ದು 1/3, ಇಲ್ಲಿ 1/25 ಇರುವಂಥದ್ದು. ಇನ್ನು ಈ ರಿಸ್ಟ್ರಿಕ್ಷನ್ ಅನ್ನು ಸ್ವಲ್ಪ ಕೇರ್ಫುಲ್ ಆಗಿ ಓದ್ಕೊಳ್ಳಿ. ಏನಂದ್ರೆ, ಅಭ್ಯರ್ಥಿಗಳು ಒಂದೇ ಪ್ರಶ್ನೆಗೆ ಒಂದಕ್ಕಿಂತ ಹೆಚ್ಚು ಉತ್ತರಗಳನ್ನು ನಮೂದಿಸಿದ್ದು ಹಾಗೂ ಅದರಲ್ಲಿ ನಮೂದಿಸಿರುವ ಒಟ್ಟು ಉತ್ತರವು ಸರಿಯಾಗಿದ್ದರೂ ಸಹ ಅದನ್ನು ತಪ್ಪು ಉತ್ತರವೆಂದು ಪರಿಗಣಿಸಿ ಮೇಲ್ಕಂಡ ಒಂದರಂತೆ ಅಂಕಗಳನ್ನು ಕಳೆದುಹಾಕಲಾಗುತ್ತಂತೆ. ಸೊ ಒಂದು ಉತ್ತರ ನೀವು ಹಾಕಿದ್ರಿ, ಫಿಲ್ ಮಾಡಿದ್ರಿ. ಓಕೆ, ನಿಮ್ಮ ಒಂದು OMR ಶೀಟ್ನಲ್ಲಿ ಒಂದು ಆನ್ಸರ್ ನೀವು ಫಿಲ್ ಮಾಡಿದ್ರಪ್ಪ. ಓಕೆ, 1ನೇ ಕ್ವಶನ್ ಅಂತ ತಿಳ್ಕೊಳ್ಳಿ. ಅದೇ ಕ್ವಶನ್ ಇರುವಂತಹ 4 ಇದಿರ್ತಾವಲ್ಲ, ಆಪ್ಷನ್ ಇರ್ತವೆ. ಸೊ 1ನೇದು ನೀವು ರೈಟ್ ಅನ್ನ ಹಾಕಿದ್ರು ಕೂಡ, ನೆಕ್ಸ್ಟ್ ಅದರಲ್ಲೇ ನೀವು ಸಿ ಅನ್ನು ಕೂಡ ರೈಟ್ ಅನ್ನು ಹಾಕಿದ್ರೆ ಕೂಡ ಅದೇನಾಗತ್ತೆ, ರಾಂಗ್ ಆಗತ್ತೆ. ಇದರಲ್ಲಿ ಯಾವುದೇ ಒಂದು ಮಾರ್ಕ್ಸ್ ಅನ್ನು ಕೊಡಲ್ಲ, ಹೊರತಾಗಿ ಮತ್ತು ಮಾರ್ಕ್ಸ್ ಅನ್ನು ಅವರು ಕಟ್ ಮಾಡಿರ್ತಾರೆ. ಓಕೆ, ಕಳೆಯಲಾಗುವುದು ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಅದಕ್ಕೆ ಮತ್ತು 0.25 ಮಾರ್ಕ್ಸ್ ಅನ್ನು ಇಲ್ಲಿ ಕಟ್ ಮಾಡಲಾಗುತ್ತೆ. ಸೊ ಹಾಗಾಗಿ ಕೇರ್ಫುಲ್ ಆಗಿ 2 ಸತಿ ನೀವು ಫಿಲ್ ಮಾಡಲಿಕ್ಕೆ ಹೋಗಬೇಡಿ OMR ಶೀಟಲ್ಲಿ. ಇನ್ನು ಅಭ್ಯರ್ಥಿಯು ಯಾವುದೇ ಪ್ರಶ್ನೆಯನ್ನು ಖಾಲಿ ಬಿಟ್ಟಿದ್ದಲ್ಲಿ, ಅಂದರೆ ಯಾವುದೇ ಉತ್ತರ ನೀಡದಿದ್ದಲ್ಲಿ ಅಂತಹ ಅಭ್ಯರ್ಥಿಗೆ ಋಣಾತ್ಮಕ ಅಂಕಗಳನ್ನು ಕಳೆಯಲಾಗುವುದಿಲ್ಲ. ಸೊ ಏನಾದರೂ ನೀವು ಕ್ವಶನ್ ಬರಲಿಲ್ಲಪ್ಪ, ಆನ್ಸರ್ ಗೊತ್ತಾಗಲಿಲ್ಲ, ಹಾಗಾಗಿ ನೀವು ಜಬರ್ದಸ್ತಾಗಿ ಅಥವಾ ನೀವು ಅದನ್ನು ಥಿಂಕ್ ಮಾಡಿ ಎಲ್ಲ ಟ್ರಿಕ್ ಯೂಸ್ ಮಾಡಿ ನೀವು ಆನ್ಸರನ್ನು ಫಿಲ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಅದ್ರ ಬಿಟ್ಬಿಡಿ, ಏನು ಇಶ್ಯೂ ಇಲ್ಲ, ಅದು ಮಾರ್ಕ್ಸ್ ಕಟ್ ಆಗಲ್ಲ. ಅರ್ಥ ಆಗಲಿಲ್ಲ ಅಂದ್ರೂ ನೀವು ಫಿಲ್ ಮಾಡ್ತಿರಲ್ಲ, ಆವಾಗ ಅದು ರಾಂಗ್ ಆಗಿದ್ರೆ ಅಲ್ಲಿ ನಿಮ್ಮ ಮಾರ್ಕ್ಸ್ ಮತ್ತೆ ಕಟ್ಟಾಗತ್ತೆ. ಯಾಕಂದರೆ ಸರಿ ಆಗಿರುವಂತಹ ಕ್ವಶನಲ್ಲಿ ಆ ಮಾರ್ಕ್ಸ್ಗಳು ಕಟ್ ಆಗತ್ತೆ, ಆನ್ಸರ್ ಕಟ್ ಆಗತ್ತೆ. ಓಕೆನಾ? ಇನ್ನು ಮುಖ್ಯ ಪರೀಕ್ಷೆ ನೋಡಿದರೆ, ಮುಖ್ಯ ಪರೀಕ್ಷೆಯಲ್ಲಿ ಮುಂದಿನ ವಿಡಿಯೋದಲ್ಲಿ ಮುಖ್ಯ ಪರೀಕ್ಷೆ ಬಗ್ಗೆ ನೋಡೋಣ. ಸೊ ಅದರಲ್ಲಿ ಬಹಳಷ್ಟು ನೀವು ವಿಸ್ತಾರವಾಗಿ ಬರೀಬೇಕಾಗತ್ತೆ. ಸೊ ಮೊದಲನೇ ಪೇಪರ್ ಆಗಿರುತ್ತೆ ಇಲ್ಲಿ ಕ್ವಾಲಿಫೈಯಿಂಗ್ ಪೇಪರ್ಗಳು 2, ಕನ್ನಡ ಮತ್ತು ಇಂಗ್ಲೀಷ್. ಓಕೆ, ಕನ್ನಡ ಇದು ಕಂಪಲ್ಸರಿ ಆಗಿರುತ್ತೆ, ಇಂಗ್ಲೀಷ್ ಪೇಪರ್ ಕೂಡ ಕಂಪಲ್ಸರಿ. ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ನ ಕಂಪಲ್ಸರಿ ಮಾಡಿದ್ದಾರೆ. ಇದರ ಮಾರ್ಕ್ಸ್ ಏನಂದರೆ 150, ಎರಡಕ್ಕೂ 150 ಮಾರ್ಕ್ಸ್. ಓಕೆ, 2 ತಾಸಿನ ಪೇಪರ್ ಇರುತ್ತೆ. ಇನ್ನು ಪತ್ರಿಕೆ 1 ಏನಿದೆ ಅಂದರೆ GS ಪೇಪರ್ 1 ಇದೇನಂದ್ರು ಎಸ್ಸೆ ಅಂದರೆ ಪ್ರಬಂಧ. 250 ಮಾರ್ಕ್ಸಿಗೆ 3 ಗಂಟೆಯ ಒಂದು ಅವಧಿಯನ್ನು ಕೊಟ್ಟಿರ್ತಾರೆ, ಡ್ಯೂರೇಷನ್ ಅನ್ನು ಕೊಟ್ಟಿರುವಂಥದ್ದು. 3 ಅವರ್ಸ್ ಡ್ಯೂರೇಷನ್ ಅನ್ನು ಕೊಟ್ಟಿರ್ತಾರೆ. ಓಕೆ, ಪತ್ರಿಕೆ 2 ಏನಿದೆ ಇದು ಪೇಪರ್ 2. ಪತ್ರಿಕೆ 2 ಏನದು ಪೇಪರ್ 2 ಆಗಿರುತ್ತೆ. ಇದು ಸಾಮಾನ್ಯ ಅಧ್ಯಯನ GS ಪೇಪರ್ 1 ಅಂದರೆ GS ಸ್ಟಡೀಸ್ 1 ಆಗಿರುತ್ತೆ. ಇದನ್ನು ಕೂಡ 250 ಮಾರ್ಕ್ಸ್ನ ಅಂದರೆ 3 ಅವರ್ಸಿಗೆ ಕೂಡ ಇದು ಡ್ಯೂರೇಷನ್ ಕೊಟ್ಟಿರುವಂಥದ್ದು. ಓಕೆ, ಪತ್ರಿಕೆ 3 GS ಸ್ಟಡಿ 2 ಆಗಿರುತ್ತೆ, 250 ಮಾರ್ಕ್ಸ್ ಇದಕ್ಕೂ ಕೂಡ. ಇನ್ನು ಪತ್ರಿಕೆ 4 ಏನಿರುತ್ತೆ ಇದು GS ಸ್ಟಡೀಸ್ 3 ಆಗಿರುತ್ತೆ, ಇದು 250, ಇದಕ್ಕೂ ಕೂಡ ಮಾರ್ಕ್ಸ್ ಇರುತ್ತೆ. ಮತ್ತು ಪತ್ರಿಕೆ 5 ಏನಿದೆ ಇದು GS ಸ್ಟಡೀಸ್ 4 ಆಗಿರುವಂಥದ್ದು. ಓಕೆ, ಇದು 250, ಇದಕ್ಕೂ ಕೂಡ ಮಾರ್ಕ್ಸ್ ಆಗಿರುವಂಥದ್ದು. ಸೊ ಹಾಗಾಗಿ ಇದರಲ್ಲಿ ಲಿಖಿತ ಪರೀಕ್ಷೆ ಒಟ್ಟು ಅಂಕಗಳು ಹಾಗಾಗಿ 1250 ಮಾರ್ಕ್ಸ್ ಆಗಿರುತ್ತೆ. ಓಕೆ, 1250 ಮಾರ್ಕ್ಸ್ ಆಗಿರುತ್ತೆ ಲಿಖಿತ ಪರೀಕ್ಷೆ ಒಟ್ಟು ಅಂಕಗಳು. ಓಕೆ, ಎಲ್ಲದಕ್ಕೂ ಈ ಎಲ್ಲ ಪತ್ರಿಕೆಗಳು, ಈ 4 ಪತ್ರಿಕೆಗಳಿಗೂ ಕೂಡ ಎಷ್ಟು ಇರುತ್ತೆ ಅಂದರೆ ಬರೀ 3 ಅವರ್ಸ್ಗಳು ಕೊಟ್ಟಿರ್ತಾರೆ, ಡ್ಯೂರೇಷನ್ ಅನ್ನು ಕೊಟ್ಟಿರ್ತಾರೆ. ಇನ್ನು ಇಂಟರ್ವ್ಯೂ ಮಾರ್ಕ್ಸ್ ಏನಿದ್ರೆ ಬರೀ 25 ಮಾರ್ಕ್ಸ್ ಅನ್ನು ಮಾತ್ರ ಇವರು ಇಂಟರ್ವ್ಯೂಗೆ ಕೊಟ್ಟಿರುವಂಥದ್ದು. 275 ಅಂಕಗಳ ಮೇನ್ಸ್ ಎಕ್ಸಾಮ್ ಆಗಿರುವಂಥದ್ದು, ಒಟ್ಟು ಟೋಟಲ್ ಅಂಕಗಳ. ಓಕೆ, ಇನ್ನು ಕಡ್ಡಾಯ ಕನ್ನಡ ಮತ್ತು ಇಂಗ್ಲಿಷ್ ಬಗ್ಗೆ ಇಲ್ಲಿ ಕೊಡಲಾಗಿದೆ. ಸೊ ಏನೆಲ್ಲ ನೀವು ಬರಿಬಹುದು, ಜಸ್ಟ್ ಕ್ವಾಲಿಫೈಯಿಂಗ್ ಪೇಪರ್ ಇವೆಲ್ಲ. ಸೊ ಇದನ್ನು ಸ್ಕೋರ್ ಮಾಡೋ ಅವಶ್ಯಕತೆ ಏನಿರಲ್ಲ, ಬಟ್ ಜಸ್ಟ್ ಕ್ವಾಲಿಫೈಯಿಂಗ್ 35 ಅಂಕಗಳು. ಓಕೆ, 35% ಮಾರ್ಕ್ಸ್ ಇಲ್ಲಿ ಬಿದ್ದರೆ ಸಾಕು 2 ಪೇಪರ್ಗಳಿಗೂ. ಸೊ ಕ್ವಾಲಿಫೈ ಆಗಿರುತ್ತೆ. ಇನ್ನು ಮೇನ್ಸ್ ಎಕ್ಸಾಮ್ ಏನಿದೆ, ಮೇನ್ಸ್ ಎಕ್ಸಾಮಲ್ಲಿ ಫೋಕಸನ್ನು ಕೊಡುವಂಥದ್ದು. ಅಂದರೆ ಪೇಪರ್ಸ್ GS ಪೇಪರ್ 1, 2, 3, 4 ಏನಿದ್ದಾವೆ, ಸೊ ಇವುಗಳಿಗೆ ಫೋಕಸನ್ನು ಕೊಡುವಂಥದ್ದು. ಸೊ ಇದರಲ್ಲಿ ಆಪ್ಷನಲ್ ಇಲ್ಲ, ಆಪ್ಷನಲ್ ತೆಗೆದು ಹಾಕಿದ್ದಾರೆ. ಓಕೆ, ಸೊ ಇಷ್ಟು ಏನಿದೆ, ಸೊ ಇದನ್ನು ಅಪ್ಲಿಕೇಶನ್ ಏನು ಮಾಡಿ
ಸೊ KPSCನ ಒಂದು ವೆಬ್ಸೈಟ್ ಏನಿದೆ ಅಲ್ಲಿನೇ ಹೋಗಿ ಅಪ್ಲಿಕೇಶನ್ ಫಿಲ್ ಮಾಡಿ. ಸೊ ಅದಕ್ಕಿಂತ ಮುಂಚೆ ಎಲ್ಲ ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಎಲ್ಲ ಡಾಕ್ಯುಮೆಂಟ್ಸನ್ನೆಲ್ಲ ನೀವು ತಯಾರು ಮಾಡಿಕೊಂಡೆ ಸರಿ ಮಾಡಿಕೊಂಡೇ ಹೋಗಿ ಅಪ್ಲಿಕೇಶನನ್ನು ಹಾಕಿ. ಓಕೆ, ಅಪ್ಲೈ ಮಾಡಿ. ಅಲ್ಲಿ ತನಕ ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಅಪ್ಲಿಕೇಶನ್ ಏನಿದೆ ರಿಜೆಕ್ಟ್ ಆಗುವ ಒಂದು ಸನ್ನಿವೇಶ ಕೂಡ ಇರುತ್ತೆ ಏನಾದರೂ ತಪ್ಪಾದರೆ. ಓಕೆ, ಏನು ನಮೂನೆ ಡಿ ಅವರದು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇನ್ನು ಹೊರತುಪಡಿಸಿ ಕನ್ನಡ ಮೀಡಿಯಂ, ಓಕೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ, ಓಕೆ, ಗ್ರಾಮೀಣ ಅಭ್ಯರ್ಥಿಗಳು ಇಲ್ಲಿ ಫಾರ್ಮನ್ನು ಫಿಲ್ ಮಾಡಬೇಕಾಗುತ್ತೆ. ಏನೇನೋ ಇಲ್ಲಿ ಮಾಡಬೇಕು ಅನ್ನೋಂಥದ್ದನ್ನ ಇಲ್ಲಿ ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ. ಓಕೆನಾ, ಸಂಪೂರ್ಣವಾಗಿ ನಿಮ್ಮ ಒಂದು ಅರ್ಜಿಯನ್ನು ನೀವು ಅಪ್ಲೈ ಮಾಡ್ತೀರಾ ಅಂದರೆ ಅದ್ರ ರಿಲೆವೆಂಟ್ ಆದಂಥ ಏನು PDF ಬಿಟ್ಟಿರ್ತಾರೆ ಅದನ್ನು ಕಂಪ್ಲೀಟಾಗಿ ಓದಬೇಕು. ಏನೇನು ಕೊಟ್ಟಿದ್ದಾರೆ ಏನು ಇಲ್ಲ ಅನ್ನೋಂಥ ಪ್ರಮಾಣ ಪತ್ರವನ್ನು ಅವರು ಅಧಿಸೂಚನೆ ಕೊನೆಯಲ್ಲಿ ತೋರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ, ಪ್ರಮಾಣ ಪತ್ರ ನಮೂನೆಯನ್ನು ಕೂಡ. ಸೊ ಎಲ್ಲವನ್ನ ನೀವು ರೆಡಿ ಮಾಡಿಕೊಂಡೇ ಹೋಗಬೇಕು. ಓಕೆನಾ, ಸೊ ಇಲ್ಲಿ ಹುದ್ದೆಗಳು ಯಾವ್ಯಾವ ಹುದ್ದೆಗಳು ಇದ್ದಾವೆ, ಮಹಿಳೆಯರಿಗೆ ಎಷ್ಟು ಹುದ್ದೆಗಳಿದ್ದಾವೆ, ಓಕೆ, ಮತ್ತು ಯಾವ ಒಂದು ಕ್ಯಾಸ್ಟ್ನಲ್ಲಿ ಅಂದರೆ ಯಾವ್ಯಾವ ಒಂದು ಪಂಗಡ ಆಗಿರ್ಬೋದು, ಯಾವ ಒಂದು ಮೆರಿಟ್ನಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಅದನ್ನು ಇಲ್ಲಿ ಕೊಡಲಾಗಿದೆ. ಸೊ ಇದನ್ನು ಕೇರ್ಫುಲ್ ಆಗಿ ಓದ್ಕೊಂಡು ಆ ಹುದ್ದೆಗಳಿಗೆ ನೀವು ಅಪ್ಲೈಯನ್ನು ಮಾಡಿ. ಓಕೆನಾ, ಸೊ ಕಂಪ್ಲೀಟ್ ಇದನ್ನು ನೋಡ್ತಾ ಹೋದರೆ 2 ಅವರ್ ಹಿಡಿಬಹುದು ಎಲ್ಲ ಓದ್ತಾ ಹೋದರೆ. ಓಕೆನಾ, ಒಂದ್ಸತಿ ನೀವು ಓದ್ಕೊಳ್ಳಿ ಪಟಪಟ್ನೆ, ಮತ್ತು ಯಾವುದು ಇಂಪಾರ್ಟೆನ್ಸ್ ಇದೆ ಅದನ್ನು ಬರೆದು ಇಟ್ಕೊಳ್ಳಿ ಒಂದು ಸೈಡಿಗೆ. ಮತ್ತು ಅವೆಲ್ಲ ಪ್ರಮಾಣ ಪತ್ರ ಮತ್ತೆ ರಿಪೀಟ್ ಮಾಡಿಸೋದಿದೆ ಅದನ್ನು ಮಾಡಿಸ್ಕೊಳ್ಳಿ ಪಟಪಟ್ನೆ, ಮತ್ತು ಅರ್ಜಿಯನ್ನು ಅಪ್ಲೈಯನ್ನು ಮಾಡಿಬಿಡಿ. ಓಕೆ, ಮತ್ತು ಇಲ್ಲಿ ಏನಂದರೆ ನಮೂನೆ ಡಿ ಇದು ಪರಿಶಿಷ್ಟ ಜಾತಿ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ ಏನಂತ ಕೊಟ್ಟಿದ್ದಾರೆ. ಅವರೆಲ್ಲ ಇದನ್ನು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಅನುಬಂಧ 2ದು ಯಾರಿಗಂದರೆ ಇದು ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ ಅಂತ ಕೊಟ್ಟಿದ್ದಾರೆ. ಅವರು ಕೂಡ ಇಲ್ಲಿ ಫಿಲ್ಲನ್ನು ಮಾಡಬೇಕು. ಓಕೆ, ಇನ್ನು ಸಿಗ್ನೇಚರ್ನೊಂದಿಗೆ ಇಲ್ಲಿ ತಹಸೀಲ್ದಾರ್ ಸಹಿಯಲ್ಲಿ ಮಾಡಿಸ್ಬೇಕು. ಇನ್ನು ನಮೂನೆ F ಅಂತ ಇಲ್ಲಿ ಕೊಟ್ಟಿದ್ದಾರೆ ಹಿಂದುಳಿದ ವರ್ಗಗಳಿಗೆ. ಓಕೆ, ಸೊ ಇವೆಲ್ಲ ಫಾರ್ಮನ್ನು ನೀವು ಫಿಲ್ ಮಾಡಿ ತಹಸೀಲ್ದಾರರ ಸಹಿಯನ್ನು ಮಾಡಿಸಿ ನೀವು ಅಪ್ಲೋಡನ್ನು ಮಾಡುವಂಥದ್ದು. ಓಕೆ, ಯಾವುದೇ ಒಂದು ಇಶ್ಯೂ ಇರಬಾರ್ದು ನಂತರ. ಸೊ ಯಾರು ಸಿಗ್ನೇಚರ್ ಮಾಡಿಸಿಲ್ಲ, ಇವ್ರು ಮಾಡಿಸಿಲ್ಲ, ಅವ್ರು ಮಾಡಿಸಿಲ್ಲ ಅಂತ ಯಾವುದೇ ಒಂದು ಇಶ್ಯೂ ಆಗಬಾರ್ದು. ಹಾಗಾಗಿ ಎಲ್ಲವನ್ನ ನೋಡಿಕೊಂಡು ಸಿಗ್ನೇಚರ್ ಮಾಡಿ ಮತ್ತು ಅವರಿಗೆ ಅಪ್ಲೈವನ್ನು ಮಾಡಿ. ಓಕೆನಾ, ಸೊ ಇಷ್ಟು ಮಾಹಿತಿಯನ್ನು ಈ ಒಂದು ರಿಕ್ವೈರ್ಮೆಂಟ್ ಬಗ್ಗೆ ನೋಡಿದ್ವಿ ಸ್ನೇಹಿತರೆ. ಸೊ ಮುಂದಿನ ವಿಡಿಯೋದಲ್ಲಿ 100 ಡೇಸ್ನ ಒಂದು ಏನಂದರೆ ಇವಾಗ ಎಷ್ಟಿದೆ ಅಂದರೆ 15 ನವೆಂಬರ್ ಇದೆ ಅಲ್ವಾ, 15 ನವೆಂಬರ್ ಇದೆ ನಮ್ಮ ಒಂದು ಸ್ಟಡಿಗೆ. ಓಕೆ, ಎಷ್ಟಿದೆ ಅಂದರೆ 15 ನವೆಂಬರ್ ಇರುವಂಥದ್ದು ಸ್ಟಡಿ ಮಾಡಲಿಕ್ಕೆ. ನಮ್ಗೆ ಟೈಮ್ ಎಷ್ಟಿದೆ ಅಂದರೆ 15 ನವೆಂಬರ್. ಓಕೆ, 15 ನವೆಂಬರ್. ಹಾಗಾದರೆ ಇಲ್ಲಿ ನೀವು ಟಾರ್ಗೆಟನ್ನು ಇಟ್ಕೊಳ್ಳಿ. ಟಾರ್ಗೆಟ್ ಎಷ್ಟಿದೆ, ಟಾರ್ಗೆಟ್ 100 ಡೇಸ್ ಅಂತ ಇಟ್ಕೊಳ್ಳಿ. ಓಕೆ, 100 ಡೇಸ್ನ ಒಂದು ಕಂಪ್ಲೀಟ್ ಸ್ಟ್ರಾಟಜಿಯನ್ನು ನಾನು ತರ್ತೇನೆ. ಓಕೆ, 100 ಡೇಸ್ನ ಕಂಪ್ಲೀಟ್ ಸ್ಟ್ರಾಟಜಿನ ತರ್ತೇನೆ. ಓಕೆನಾ, ಕಂಪ್ಲೀಟ್ ಸ್ಟ್ರಾಟಜಿಯನ್ನು ತರ್ತೇನೆ ಈ 100 ಡೇಸಲ್ಲಿ. ಏನೆಲ್ಲ ಸ್ಟ್ರಾಟಜಿ ಮಾಡಬೇಕು, ಸ್ಟೂಡೆಂಟ್ಸ್ಗಳು ಯಾವೆಲ್ಲ ಸ್ಟ್ರಾಟಜಿಯನ್ನು ಮಾಡಬೇಕು ಅನ್ನೋವಂಥದ್ದನ್ನು 100 ಡೇಸ್ನ ಒಂದು ಸ್ಟ್ರಾಟಜಿ ವಿತ್ ಸ್ಟಡಿ ಜೊತೆಗೆ ಡೇ ಬೈ ಡೇ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೇನೆ ನನ್ನ ಚಾನಲಲ್ಲಿ. ಸೊ ಯಾರೆಲ್ಲ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಡೇ ಬೈ ಡೇ ಅಪ್ಡೇಟನ್ನು ನಿಮಗೆ ಬರ್ತಾವೇ ಹೋಗಲಿ ಅಂತ. ಯಾಕೆ ನಾಳೆಯಿಂದ ಸೊ ಇವತ್ತೇನಿದೆ ಈ KS ಏನು ರಿಕ್ವೈರ್ಮೆಂಟ್ ಬಿಟ್ಟಿದ್ರು, ಸೊ ಇದರ ಬಗ್ಗೆ ನಾನು ವಿಡಿಯೋನ ಮಾಡಿದ್ದೆ ಅಲ್ವಾ, ಸಾರಿ KS ಬಗ್ಗೆ. ಸೊ ನಾಳೆಯಿಂದ ಅಂದರೆ 100 ಡೇಸ್ನ ಒಂದು ಸ್ಟ್ರಾಟಜಿನೇ ನಾಳೆಯಿಂದ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ. 100 ಡೇಸ್ ಕಂಟಿನ್ಯೂ ಆಗಿ ನಿಮ್ಮ ಎಕ್ಸಾಮ್ ಪ್ರಿಲಿಮ್ಸ್ ಬರುತ್ತಲ್ಲ ಅಲ್ಲಿ ತನಕ ಡೈಲಿ ಒಂದು ಟಾಪಿಕ್ನ ಬಗ್ಗೆ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾನೆ ಹೋಗ್ತೇನೆ. ಸೊ ವಿಡಿಯೋನ ಅಪ್ಲೋಡ್ ಮಾಡದೇ ಇದ್ರೂ ಲೈವ್ ಅಲ್ಲಾದರೂ ಇದ್ದೇ ಇರ್ತೇನೆ. ನೀವು ನನ್ನ ಚಾನಲಲ್ಲಿ ಲೈವಲ್ಲಿ ಬಂದು ನೋಡ್ಬೋದು. ಲೈವ್ ಆದರೂ ಕ್ಲಾಸ್ ತೊಗೊಳ್ತಾ ಇರ್ತೇನೆ, ಇಲ್ಲಾಂದರೆ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಸೊ ಎರಡರಲ್ಲೂ ಒಂದಂದ್ರೂ ಹಾಗೇ ಇರ್ತದೆ. ಸೊ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಅಲ್ಲಿವರೆಗೆ ಟೇಕ್ ಕೇರ್ ದೆನ್ ಬಾಯ್ ಸ್ನೇಹಿತರೆ.